ಬಂಧ ಮುಕ್ತ. ದೂರದಿಂದಲೇ ಜೀವ ಹಿಂಡುತ್ತಿದೆ ಕಣದೊಂದು ಹಸ್ತ, ಆ ದೇವೆ ಬಂಧ ಮುಕ್ತ. ಮೋಡ ಮಳೆಯಾಗಿ ಸುರಿದಾಗ ಕಣ್ಣನಿಗೆ ಮುಕ್ತಿ. ಮರದ ಹಕ್ಕಿ ಮರಿರೆಕ್ಕೆ ಬೀಸಿದರೆ ಅದರ ಕರಿಗೆ ಮುಕ್ತಿ. ಎದೆಯ ನೋವು ಹಾಡಾಗಿ ಹೊಮ್ಮಿದರೆ ಭಾವಕ್ಕೆ ಬಂದ ಮುಕ್ತಿ. ಭಾವಕ್ಕೆ ಬಂತು ಮುಕ್ತಿ, ಭಾವಕ್ಕೆ ಇರುವ ಮುಕ್ತಿ, ಭಾವಕ್ಕೆ ಬಂದ ಮುಕ್ತಿ. ಆಗ ಆದೇವು ನಾವು ಮುಕ್ತ 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 ಮುಕ್ತ. ಪ್ರೀತಿಯ ಮಹಾಪೂರವನ್ನೇ ಹರಿಸಿದ, ಜಗದ ಅಭ್ಯುದಯವನ್ನೇ ಬಯಸಿ ತನ್ನನ್ನೇ ಲೋಕ ಕಲ್ಯಾಣಕ್ಕೆ ಅರ್ಪಿಸಿದ ನಮ್ಮ ನಿಮ್ಮೆಲ್ಲರ ಮಹಾಸ್ವಾಮಿ, ನಿಮಗಿದು ನಮ್ಮೆಲ್ಲರ ನಮನಗಳು ಸ್ವಾಮಿ. ಅವರು ಭವಿಷ್ಯದ ನಾಯಕರು, ಸಕಲ ಸಾಧನೆಯ ಸಾಧಕರು. ಮಕ್ಕಳ ಲೋಕವೇ ಸುಂದರ, ಅವರ ಪ್ರತಿಭೆಯೇ ನಮ್ಮ ಬೆಳಗುವ ನೇಸರ. ದೈವಿ ಕೃಪೆಯಿಂದ ಮಾಡಿದ ಕಾರ್ಯಗಳು ಹತ್ತವರು ಕಾಣುವಂತೆ ಹೊಸ ಚಿಗುರಾಗಿ ಹೊರಹೊಮ್ಮುವುದು ಸುಲಭವಲ್ಲ. ತಮ್ಮ ಪ್ರತಿಭೆಯಿಂದ ಅದ್ವಿತೀಯರಾಗಿ ಛಾಪು ಮೂಡಿಸಿದ ಹಲವರಿಗೆ ಪುರಸ್ಕರಿಸಬೇಕೆಂದು ಪೂಜ್ಯ ಸ್ವಾಮಿ ಹಾಗೂ ಅಮ್ಮನವರ ಆಶಯ. ಹಲವು ವರುಷಗಳಿಂದ ಈ ಉತ್ಸವದ ಸಮಯದಲ್ಲಿ ಪ್ರತಿಭಾ ಪುರಸ್ಕಾರ ನಡೆದುಕೊಂಡು ಬಂದಿದೆ. ಪೂಜನೀಯ ಅಮ್ಮನವರು ಹಾಗೂ ಪೂಜ್ಯ ಸ್ವಾಮಿಯವರು ವೇದಿಕೆಗೆ ಬಂದು ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಮುಂದುವರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಿರಿಯವರಾದ ಶ್ರೀಯುತ ಶ್ರೀಧರ್ ಕೋಟೆಕಾರ್ ಅವರನ್ನು ಕೂಡ ವೇದಿಕೆಗೆ ಕರೆಯುತ್ತಾ ಇದ್ದೇನೆ. ದಯವಿಟ್ಟು ತಾವು ವೇದಿಕೆಗೆ ಬಂದು ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ತಾವು ಕೂಡ ಇದರಲ್ಲಿ ಭಾಗಿಗಳಾಗಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಪ್ರತಿಭಾ ಪುರಸ್ಕಾರವನ್ನು ಪಡೆಯಲಿರುವ ಪ್ರತಿಭೆಗಳು ದಯವಿಟ್ಟು ವೇದಿಕೆಯ ಸಮೀಪದಲ್ಲಿ ಬಂದು ನಿಲ್ಲಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ಮೊದಲು SSLC ಪರೀಕ್ಷೆಯಲ್ಲಿ ಡಿಸ್ಟಿಂಕ್ಷನ್ ವಿಶೇಷ ಶ್ರೇಣಿಯಲ್ಲಿ ಉತ್ತೀರ್ಣರಾದವರು, ನಾನು ಹೆಸರು ಕರೆದಂತೆ ದಯವಿಟ್ಟು ಆದಷ್ಟು ಬೇಗ ವೇದಿಕೆ ಹತ್ತಿರ ಬರಬೇಕು. ಗಣೇಶ್ KH, ತಂದೆ ಶ್ರೀನಿವಾಸ್, ತಾಯಿ ಶ್ರೀಮತಿ ಲತಾ. ಇವರು 2023-24ನೇ ವರ್ಷದಲ್ಲಿ SSLCಯಲ್ಲಿ 96.32% ಅಂಕಗಳೊಂದಿಗೆ ವಿಶೇಷ ಶ್ರೇಣಿಯಲ್ಲಿ ತೇರ್ಗಡೆಯಾಗಿದ್ದಾರೆ. ಹಾಗೆ MD ರಿತಿಕಾ, ತಂದೆ M ದೇವರಾಜ್, ತಾಯಿ ಶೀಲಾವತಿ. ಇವರು 2023-24ನೇ ಶೈಕ್ಷಣಿಕ ವರ್ಷದಲ್ಲಿ 93.28% ಅಂಕಗಳೊಂದಿಗೆ ವಿಶೇಷ ಶ್ರೇಣಿಯಲ್ಲಿ ತೇರ್ಗಡೆಯಾಗಿದ್ದಾರೆ. ರಂಜನಿ C, ತಂದೆ ಚಂದ್ರಶೇಖರ್, ತಾಯಿ ಸರಸ್ವತಿ. ಇವರು 2023-24ನೇ ಶೈಕ್ಷಣಿಕ ವರ್ಷದಲ್ಲಿ ಮೆಟ್ರಿಕ್ ಪರೀಕ್ಷೆಯಲ್ಲಿ 92.64% ಅಂಕಗಳನ್ನು ಪಡೆದು ವಿಶೇಷ ಶ್ರೇಣಿಯಲ್ಲಿ ತೇರ್ಗಡೆಯಾಗಿದ್ದಾರೆ. ರಿತ್ವಿಕ್ ರತ್ನಾಕರ ಇಂದ್ರಾಳಿ ಇವರ ತಂದೆ, ತಾಯಿ ರೂಪಶ್ರೀ ರತ್ನಾಕರ್. ಇವರು CBSE ಮೆಟ್ರಿಕ್ ಪರೀಕ್ಷೆಯಲ್ಲಿ 92.2% ಅಂಕಗಳನ್ನು ಪಡೆದು ವಿಶೇಷ ಶ್ರೇಣಿಯಲ್ಲಿ ತೇರ್ಗಡೆಯಾಗಿದ್ದಾರೆ. ಶಿವಾತ್ಮಿಕಾ N, ತಂದೆ ನಾಗರಾಜ HT, ತಾಯಿ ವಿನುತಾ K. ಇವರು SSLC ಪರೀಕ್ಷೆಯಲ್ಲಿ 23-24 ವರ್ಷದಲ್ಲಿ 92% ಅಂಕಗಳೊಂದಿಗೆ ವಿಶೇಷ ಶ್ರೇಣಿಯಲ್ಲಿ ತೇರ್ಗಡೆಯಾಗಿದ್ದಾರೆ. ಶಿವಾನಿ N, ತಂದೆ ನಾರಾಯಣ. ಅವರು ಶಿವಾನಿಯ ಬದಲಿಗೆ ಅವರ ತಂದೆಯವರು ಅದನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ತಾಯಿ ಮಧುಮತಿ. ಇವರು SSLC ಪರೀಕ್ಷೆಯಲ್ಲಿ 94% ಅಂಕಗಳನ್ನು ಪಡೆದು ವಿಶೇಷ ಶ್ರೇಣಿಯಲ್ಲಿ ತೇರ್ಗಡೆಯಾಗಿದ್ದಾರೆ. ಹಾಗೆ ಮಂಥನ್, ತಂದೆ ಮಹೇಶ್ ಶ್ರೀನಿವಾಸ್, ತಾಯಿ ಮೇಘನಾ ಮಹೇಶ್. ಇವರು ಕೂಡ SSLC ಪರೀಕ್ಷೆಯಲ್ಲಿ
88.96 ಅಂಕಗಳೊಂದಿಗೆ ಶೇಕಡ ಅಂಕಗಳು ವಿಶೇಷ ಶ್ರೇಣಿಯಲ್ಲಿ ತೇರ್ಗಡೆಯಾಗಿದ್ದಾರೆ. ಯಶಸ್ ಬೇಕಲ್, ತಂದೆ ಗಿರೀಶ್ ಕುಮಾರ್ ಬೇಕಲ್, ತಾಯಿ ಶ್ರೀಶಾ ಬೇಕಲ್. ಇವರು ಕೂಡ SSLC ಪರೀಕ್ಷೆಯಲ್ಲಿ CBSEಯಲ್ಲಿ ಅಂತಿಮ ಪರೀಕ್ಷೆಯಲ್ಲಿ 84.4 ಶೇಕಡ ಅಂಕಗಳೊಂದಿಗೆ ವಿಶೇಷ ಶ್ರೇಣಿಯಲ್ಲಿ ತೇರ್ಗಡೆಯಾಗಿದ್ದಾರೆ. ಪಿ ಕವನಶ್ರೀ, ತಂದೆ ಗೋಪಾಲಕೃಷ್ಣ ಪಿ, ತಾಯಿ ಶೈಲಜಾ. ಇವರು ಕೂಡ 2023-24 ಸಾಲಿನ SSLC ಪರೀಕ್ಷೆಯಲ್ಲಿ 94.88 ಶೇಕಡ ಅಂಕಗಳನ್ನು ಪಡೆದು ವಿಶೇಷ ಶ್ರೇಣಿಯಲ್ಲಿ ತೇರ್ಗಡೆಯಾಗಿದ್ದಾರೆ. ಹಾಗೆ ಕಾವ್ಯಶ್ರೀ ಕೆ, ತಂದೆ ಕೆ ಸುರೇಂದ್ರ ನಾಯಕ್, ಶ್ರಾವ್ಯಶ್ರೀ ಕೆ ಸುರೇಂದ್ರ ನಾಯಕ್, ತಾಯಿ ಪೂರ್ಣಿಮಾ. ಇವರು SSLC ಪರೀಕ್ಷೆಯಲ್ಲಿ 88.16 ಶೇಕಡ ಅಂಕಗಳನ್ನು ಪಡೆದು ವಿಶೇಷ ಶ್ರೇಣಿಯಲ್ಲಿ ತೇರ್ಗಡೆಯಾಗಿದ್ದಾರೆ. ನರೇಶ್ KN, ತಂದೆ KT ನಾರಾಯಣ ಭಟ್, ತಾಯಿ ಬಾಲಪರಮೇಶ್ವರಿ. ಇವರು ಕೂಡ ಮೆಟ್ರಿಕ್ ಪರೀಕ್ಷೆಯಲ್ಲಿ ಶೈಕ್ಷಣಿಕ ವರ್ಷದಲ್ಲಿ 83.68 ಅಂಕಗಳನ್ನು ಪಡೆದು ವಿಶೇಷ ಶ್ರೇಣಿಯಲ್ಲಿ ತೇರ್ಗಡೆಯಾಗಿದ್ದಾರೆ. ಎಲ್ಲರೂ ಕರತಾಡನದೊಂದಿಗೆ ಎಲ್ಲ ಪ್ರತಿಭೆಗಳನ್ನು ಹುರಿದುಂಬಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಈಗ PUC ಪರೀಕ್ಷೆಯಲ್ಲಿ ಪಾಸಾದವರು ಪ್ರಾರ್ಥನಾ ನಾಯಕ್, ತಂದೆ ಪ್ರಕಾಶ್ ನಾಯಕ್, ತಾಯಿ ಪ್ರಿಯಾ ನಾಯಕ್. ಇದನ್ನು ಪ್ರಜ್ವಲ್ ಅವರು ಪಡೆದುಕೊಳ್ತಾ ಇದ್ದಾರೆ. ಇವರದ್ದು 2022-23 SSLC ಕೂಡ 93% ಅನ್ನು ಪಡೆದಿದ್ದಾರೆ. ಹಾಗೆ ಶೈಕ್ಷಣಿಕ ವರ್ಗದಲ್ಲಿ ಇವರು 98.33 ಶೇಕಡ ಅಂಕಗಳನ್ನು ಪಡೆದು ವಿಶೇಷ ಶ್ರೇಣಿಯಲ್ಲಿ ತೇರ್ಗಡೆಯಾಗಿದ್ದಾರೆ. ಮುಂದೆ ಅನಿರುದ್ಧ್ ಭಟ್, ತಂದೆ ಶಿವರಾಮ ಭಟ್, ತಾಯಿ ಸರಸ್ವತಿ ಭಟ್. ತಾಯಿ ಬಂದು ಇದನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಇವರು 23-24 ಶೈಕ್ಷಣಿಕ ವರ್ಷದಲ್ಲಿ ಶೇಕಡ 94.83 ಅಂಕಗಳನ್ನು ಪಡೆದು ಉತ್ತೀರ್ಣರಾಗಿದ್ದಾರೆ. ಹಾಗೆ ಮುಂದೆ ರಿಷಿಕಾ ಪಿ, ತಂದೆ ಶಿವಪ್ರಸಾದ್, ತಾಯಿ ವಿದ್ಯಾ. ಇವರು PUC ಬೋರ್ಡ್ ಎಕ್ಸಾಮ್ನಲ್ಲಿ ಶೇಕಡ 94 ಅಂಕಗಳನ್ನು ಪಡೆದು ಶೈಕ್ಷಣಿಕ ವರ್ಷದಲ್ಲಿ ವಿಶೇಷ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಶ್ರೀಲಕ್ಷ್ಮಿ ಬಿ, ತಂದೆ ಪ್ರವೀಣ್ ಕುಮಾರ್, ತಾಯಿ ಸಾಧನಾ ಪ್ರವೀಣ್. ಇವರು ಕೂಡ ಪದವಿ ಪೂರ್ವ ದ್ವಿತೀಯ ವರ್ಷದ 23-24 ಶೈಕ್ಷಣಿಕ ವರ್ಷದಲ್ಲಿ ಶೇಕಡ 91.3 ಅಂಕಗಳೊಂದಿಗೆ ವಿಶೇಷ ಶ್ರೇಣಿಯಲ್ಲಿ ತೇರ್ಗಡೆಯಾಗಿದ್ದಾರೆ. ಹಾಗೆ ಮನೋಜ್ಞ ಟಿ, ತೇಜಸ್ವಿ ಬೇಕಲ್, ತಂದೆ ಅನಿಲ್ ದಾಸ್ ಬೇಕಲ್, ತಾಯಿ ರಂಜಿತಾ ಬೇಕಲ್. ಇವರು 2023-24 ಶೈಕ್ಷಣಿಕ ವರ್ಷದಲ್ಲಿ ನಡೆದ ದ್ವಿತೀಯ ವರ್ಷದ ಪದವಿ ಪರೀಕ್ಷೆಯಲ್ಲಿ ಶೇಕಡ 90 ಅಂಕಗಳೊಂದಿಗೆ ವಿಶೇಷ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಶ್ರೀ ವಿಜೇತ್ ಎಂ, ವಿಜಯಚಂದ್ರ ತಂದೆ, ತಾಯಿ ಜಯಲಕ್ಷ್ಮಿ. ಇವರು ದ್ವಿತೀಯ ವರ್ಷದ ಪದವಿ ಪರೀಕ್ಷೆಯಲ್ಲಿ 89 ಶೇಕಡ ಅಂಕಗಳನ್ನು ಪಡೆದು ವಿಶೇಷ ಶ್ರೇಣಿಯಲ್ಲಿ ತೇರ್ಗಡೆಯಾಗಿದ್ದಾರೆ. ಲಾವಣ್ಯ ಶಾನ್ಭೋಗ್ ಎಚ್, ತಂದೆ ಯೋಗಿ ಶಾನ್ಭೋಗ್, ತಾಯಿ ವೃಂದಾ ಶಾನ್ಭೋಗ್. ಇವರು ಕೂಡ ದ್ವಿತೀಯ PUC ಪರೀಕ್ಷೆಯಲ್ಲಿ 83.1% ಅಂಕಗಳನ್ನು ಪಡೆದು ಉತ್ತೀರ್ಣರಾಗಿದ್ದಾರೆ. KS ಧನ್ವಿ, ತಂದೆ ಸಂತೋಷ್ ಕುಮಾರ್, ತಾಯಿ ಪ್ರಭಾವತಿ. ಇವರು ಕೂಡ ದ್ವಿತೀಯ ವರ್ಷದ ಪದವಿ ಪರೀಕ್ಷೆಯಲ್ಲಿ 95.3 ಶೇಕಡ ಅಂಕಗಳನ್ನು ಪಡೆದು ಉತ್ತೀರ್ಣರಾಗಿದ್ದಾರೆ. ವೈಷ್ಣವಿ ಇವರ ತಂದೆ ಬಂದು ಇದನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಸುಬ್ರಹ್ಮಣ್ಯ ಶೇರಗಾರ್, ತಾಯಿ ಕೆ ಭಾಗ್ಯಲಕ್ಷ್ಮಿ. ಇವರು ಕೂಡ ದ್ವಿತೀಯ ವರ್ಷದ ಪದವಿ ಪರೀಕ್ಷೆಯಲ್ಲಿ 89 ಶೇಕಡ ಅಂಕಗಳನ್ನು ಪಡೆದಿದ್ದಾರೆ. ವೈಷ್ಣವಿಯನ್ನವರು ಅವರನ್ನು ಕೂಡ ಈ ಸಂದರ್ಭದಲ್ಲಿ ಪುರಸ್ಕರಿಸ್ತಾ ಇದ್ದೇವೆ. ಹಾಗೆ ವೈಭವ್ ಅವರ ತಾಯಿ ಸುರೇಖಾ ಅವರು ಬಂದು ಇದನ್ನು ಪಡೆದುಕೊಳ್ತಾ ಇದ್ದಾರೆ. ಇವರು ದ್ವಿತೀಯ ವರ್ಷದ ಪದವಿ ಪೂರ್ವ ಪರೀಕ್ಷೆಯಲ್ಲಿ ಶೇಕಡ 84.6 ಅಂಕಗಳನ್ನು ಪಡೆದು ಪ್ರಥಮ ದರ್ಜೆಯಲ್ಲಿ ತೇರ್ಗಡೆಯಾಗಿದ್ದಾರೆ. ಅನಘಾಯಂ ಅವರ ತಾಯಿ ಪ್ರಸನ್ನ ಅವರು ಬಂದು ಇದನ್ನು ಸ್ವೀಕರಿಸ್ತಾ ಇದ್ದಾರೆ. ಶೇಕಡ 89 ಅಂಕಗಳನ್ನು ಪಡೆದು ವಿಶೇಷ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಸಾತ್ವಿಕ್ ಪ್ರಭು, ತಂದೆ ರಾಮ್ ಭಟ್, ತಾಯಿ ಪೂರ್ಣಿಮಾ. ಇವರು 2023-24 ವರ್ಷದಲ್ಲಿ ಪದವಿ ಪೂರ್ವ ಪರೀಕ್ಷೆಯಲ್ಲಿ ಶೇಕಡ 83.83 ಅಂಕಗಳನ್ನು ಪಡೆದು ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಇನ್ನು ಡಿಗ್ರಿಯಲ್ಲಿ ಕೆ ಅಮೃತಾ ಪ್ರಭು, ತಂದೆ ಅನಂತರಾಮ್ ಪ್ರಭು, ತಾಯಿ ಇಂದಿರಾ ನಾಯಕ್. ಇವರು BCom ಪದವಿ ಪರೀಕ್ಷೆಯಲ್ಲಿ ಶೇಕಡ GPA 9.17 ಅಂಕಗಳನ್ನು ಪಡೆದು ವಿಶೇಷ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ. ರಚನಾ ಎಜೆ, ತಂದೆ ಅಶೋಕ್ ಕೆ, ತಾಯಿ ಜ್ಯೋತಿ ನಿರ್ಮಲಾ KP. ಇವರು BCA ಪದವಿ ಪರೀಕ್ಷೆಯಲ್ಲಿ 9.2 CGPA ಅಂಕಗಳನ್ನು ಪಡೆದು ವಿಶೇಷ ಶ್ರೇಣಿಯನ್ನು ಪಡೆದಿರುತ್ತಾರೆ. ಉದಿತ್ ಪಿ ಕಿದಿಯೂರು, ತಂದೆ
ಪೀತಾಂಬರನಾಥ್, ತಾಯಿ ಭಾನುಮತಿ. ಇವರು BSc ಇನ್ ಕಂಪ್ಯೂಟರ್ ಸೈನ್ಸ್ ಪದವಿ ಪರೀಕ್ಷೆಯಲ್ಲಿ 86.77 ಅಂಕಗಳನ್ನು ಗಳಿಸಿ ಉತ್ತೀರ್ಣರಾಗಿದ್ದಾರೆ. ಗೌರವ್ ರಾವ್ ಜೆ, ತಂದೆ ಹರಿಪ್ರಸಾದ್ ದೇ, ತಾಯಿ ಜ್ಯೋತ್ಸ್ನಾ ಕೆ. ಇವರು BE ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಕಂಪ್ಯೂಟರ್ ಸೈನ್ಸ್ನಲ್ಲಿ ಇಂಜಿನಿಯರಿಂಗ್ 2024 ಶೈಕ್ಷಣಿಕ ವರ್ಷದಲ್ಲಿ ಫಸ್ಟ್ ಕ್ಲಾಸ್ ವಿತ್ ಡಿಸ್ಟಿಂಕ್ಷನ್ ವಿಶೇಷ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಕರತಾಡನ ಕ್ಷೀಣ ಆಗ್ತಾ ಇದೆ ಅಂತ ಕಾಣ್ತಾ ಇದೆ. ದಯವಿಟ್ಟು ಎಲ್ಲರೂ ಜೋರಾಗಿ ಕರತಾಡನವನ್ನು ಮಾಡಿ ಮಕ್ಕಳನ್ನು ಹುರಿದುಂಬಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಸಾತ್ವಿಕ್ ಶೆಟ್ಟಿ, ತಂದೆ ಪ್ರಭಾಕರ್ ಶೆಟ್ಟಿ, ತಾಯಿ ವನಿತಾ ಪಿ ಶೆಟ್ಟಿ. ಇವರು ಸೈಂಟ್ ಆಗ್ನೆಸ್ ಕಾಲೇಜು ಮಂಗಳೂರು ಆಟೋನಮಸ್ ಇದರಲ್ಲಿ ವಿಜ್ಞಾನ ಪದವಿಯಲ್ಲಿ 2ನೇ ರ್ಯಾಂಕನ್ನು ಪಡೆದಿರುತ್ತಾರೆ. ಇವರನ್ನು ಕೂಡ ಈ ಹೊತ್ತಿನಲ್ಲಿ ನಾವು ಪುರಸ್ಕರಿಸ್ತಾ ಇದ್ದೇವೆ. ಇದೀಗ ಸ್ನಾತಕೋತ್ತರ ವಿಭಾಗ ನಿಕ್ಷಿತಾ, ಮಂಗಳೂರಿನ ಸಂತೋಷ್ ಹಾಗೂ ರೇಣುಕಾರವರ ಪುತ್ರಿಯಾದ ಈಕೆ ಮಾಸ್ಟರ್ ಆಫ್ ಕಾಮರ್ಸ್ ಅಲ್ಲಿ CGPA 7.68 ಅಂಕಗಳಲ್ಲಿ ತೇರ್ಗಡೆ ಹೊಂದಿದ್ದಾರೆ. ಕ್ಯುಮ್ಯುಲೇಟಿವ್ ಗ್ರೇಡ್ ಪಾಯಿಂಟ್ ಆವರೇಜ್ CGPA 7.68. ಮುಂದಿನವರು ಶ್ರೀಮತಿ ಸುಮನಾ ಎಸ್, ಮಂಗಳೂರು ವಿಶ್ವವಿದ್ಯಾನಿಲಯದ B.Ed ಪರೀಕ್ಷೆಯಲ್ಲಿ 8ನೇ ರ್ಯಾಂಕ್ ಗಳಿಸಿ ಹೆಮ್ಮೆಗೆ ಪಾತ್ರರಾಗಿದ್ದಾರೆ. ಕೃಷ್ಣ ಪ್ರಸಾದ್ ಕೋಟೆಕಾರ್ ಅವರ ಧರ್ಮಪತ್ನಿ. ಮುಂದಿನ ವಿದ್ಯಾರ್ಥಿ ಮಂಗಳೂರಿನ ಅಶೋಕ್ ಹಾಗೂ ವಿಜಯಲಕ್ಷ್ಮಿ ಅವರ ಸುಪುತ್ರಿ ಅನೀಶಾ, ಮಾಸ್ಟರ್ ಆಫ್ ಕಾಮರ್ಸ್ ಅಲ್ಲಿ 7.88 CGPA ಉತ್ತೀರ್ಣರಾಗಿದ್ದಾರೆ. ಮುಂದಿನ ವಿದ್ಯಾರ್ಥಿನಿ ನಾಗಸ್ಮಿತಾ ಎನ್, ನಾಗರಾಜ್ H ಹಾಗೂ ವಿನುತಾರವರ ಪುತ್ರಿಯಾದ ಈಕೆ ಭರತನಾಟ್ಯ ಸೀನಿಯರ್ ಗ್ರೇಡ್ ಅಲ್ಲಿ 76.5 ಅಂಕ ಗಳಿಸಿ ತೇರ್ಗಡೆ ಹೊಂದಿದ್ದಾರೆ. ಈಕೆಯು ಅಂತರ್ ಕಾಲೇಜು ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ಭರತನಾಟ್ಯದಲ್ಲಿ ಪ್ರಥಮ ಸ್ಥಾನ ಗಳಿಸಿದ್ದಾಳೆ. ಮುಂದಿನ ಅಭ್ಯರ್ಥಿ ಶ್ರೀ ವಿನೀತ್ ಎಂ, ವಿಜಯ್ ಚಂದ್ರ ಹಾಗೂ ಜಯಲಕ್ಷ್ಮಿ ಅವರ ಪುತ್ರಿಯಾದ ಇವರು 7ನೇ ರಾಷ್ಟ್ರೀಯ ಮಟ್ಟದ ಕರಾಟೆ ಸ್ಪರ್ಧೆಯಲ್ಲಿ 2ನೇ ಸ್ಥಾನವನ್ನು ಕಟಾದಲ್ಲಿ, 3ನೇ ಸ್ಥಾನವನ್ನು ಕುಮಿಟೆಯಲ್ಲಿ ಗಳಿಸಿದ್ದಾರೆ. ಮುಂದಿನ ಅಭ್ಯರ್ಥಿ ಸಾನಿಧ್ಯ ಎ, ಇವರು ಅಂತಾರಾಷ್ಟ್ರೀಯ ಓಪನ್ ಕರಾಟೆ ಚಾಂಪಿಯನ್ಶಿಪ್ ಅಲ್ಲಿ ಚಿನ್ನದ ಪದಕ ಗಳಿಸಿದ್ದಾರೆ. ಪುತ್ತೂರಿನ ಅನಂತಕೃಷ್ಣ ಹಾಗೂ ಮೋಹಿನಿ ಅವರ ಸುಪುತ್ರಿ. ಮುಂದಿನ ಅಭ್ಯರ್ಥಿ ಶ್ರೀಮತಿ ಭಾರತಿ, ಇವರು ಕರ್ನಾಟಕ ರಾಜ್ಯ ಸರ್ಕಾರ ನೌಕರರ ರಾಜ್ಯ ಮಟ್ಟದ ಮಹಿಳೆಯರ ಕಲಾತ್ಮಕ ವೈಯಕ್ತಿಕ ಯೋಗಾಸನ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನ ಗಳಿಸಿದ್ದಾರೆ. ಜೋರಾಗಿ ಕರತಾಡನವನ್ನು ಅಭಿನಂದಿಸಬೇಕು. ವರಪ್ರಸಾದ್ ಬಿಜೂರು ರಾಜ್ಯ ಮಟ್ಟದ ವಿಜ್ಞಾನ ರಸಪ್ರಶ್ನೆಯಲ್ಲಿ 3ನೇ ಹಂತದಲ್ಲಿ ರಾಜ್ಯ ಮಟ್ಟದ ಯುವ ಸಂಸತ್ ಸ್ಪರ್ಧೆಯಲ್ಲಿ 6ನೇ ಸ್ಥಾನ ಗಳಿಸಿದ್ದಾರೆ. ಅವರ ಗೈರು ಹಾಜರಿಯಲ್ಲಿ ಅವರ ತಂದೆಯವರು ಈ ಪುರಸ್ಕಾರವನ್ನು ಪಡೆದುಕೊಂಡಿದ್ದಾರೆ. ಮುಂದಿನ ಅಭ್ಯರ್ಥಿ ಪುತ್ತೂರಿನ ಶ್ರೀನಿವಾಸ್ ಶೆಟ್ಟಿ ಹಾಗೂ ಸುಮಾ ಶೆಟ್ಟಿ ಅವರ ಪುತ್ರ ಯಶಸ್ ಶೆಟ್ಟಿ 20ನೇ ರಾಷ್ಟ್ರ ಮಟ್ಟದ ಚಿತ್ರಕಲಾ ಸ್ಪರ್ಧೆಯಲ್ಲಿ 7ನೇ ರ್ಯಾಂಕ್ ಗಳಿಸಿದ್ದಾರೆ. ಮುಂದಿನ ಅಭ್ಯರ್ಥಿ ದಿವ್ಯಶ್ರೀ, ಇವರು ಜಿಲ್ಲಾ ಮಟ್ಟದ ಶಾರ್ಟ್ ಪುಟ್ ಸ್ಪರ್ಧೆಯಲ್ಲಿ ಮೊದಲ ಸ್ಥಾನ ಗಳಿಸಿದ್ದಾರೆ. ದಿವ್ಯಾಶ್ರೀ. ಮುಂದಿನ ಅಭ್ಯರ್ಥಿ ಶರ್ವಾಣಿ ಎಸ್, ಜೋರಾಗಿ ಕರತಾಡನಬೇಕು. ಶರ್ವಾಣಿ ಎಸ್ ರಾಜ್ಯ ಮಟ್ಟದ ಸ್ಪೆಲ್ ಬಿ ಸ್ಪರ್ಧೆಯಲ್ಲಿ ಹಾಗೂ ರಾಜ್ಯ ಮಟ್ಟದ ಕರಾಟೆಯಲ್ಲಿ 1ನೇ ಸ್ಥಾನ, ಕುಮಿಟೆ 1ನೇ ಸ್ಥಾನ ಕಟಾದಲ್ಲಿ ಗಳಿಸಿರುತ್ತಾರೆ. ಸೀತಾರಾಮ್ ಶರಿಗಾರ್ ಹಾಗೂ ಅರ್ಚನಾರವರ ಸುಪುತ್ರಿ. ಮುಂದಿನ ಅಭ್ಯರ್ಥಿ ರಾಜ್ಯ ಮಟ್ಟದ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಗಳಿಸಿ ಶ್ರೀನಿಧಿ ಶಾನ್ ಬೋಗ್ ಹೆಮ್ಮೆಗೆ ಪಾತ್ರರಾಗಿದ್ದಾರೆ. ಇವರ ಪಿತಾಶ್ರೀ ಅವರು ಇದನ್ನು ಪಡ್ಕೊಳ್ತಿದ್ದಾರೆ. ಮುಂದಿನ ಅಭ್ಯರ್ಥಿ ಕೆ ಅವಿನಾಶ್ ಶೆಟ್ಟಿ ಹಾಗೂ ಆಶಿತಾರವರ ಪುತ್ರಿ ಆದ್ಯಾ ಎ ಶೆಟ್ಟಿ, ಇವರು 2024ರಲ್ಲಿ ನಡೆದ ಹಲವಾರು ಅಂತಾರಾಷ್ಟ್ರೀಯ ಹಾಗೂ ರಾಷ್ಟ್ರೀಯ ಮಟ್ಟದ ಚೆಸ್ ಟೂರ್ನಮೆಂಟ್ಗಳಲ್ಲಿ ಗಮನಾರ್ಹ ಸಾಧನೆಗಳನ್ನು ಮಾಡಿದ್ದಾರೆ. ಅಕ್ಕನಂತೆ ತಮ್ಮನು ಆದ್ವಿಕ್ ಶೆಟ್ಟಿ, ಕೆ ಅವಿನಾಶ್ ಶೆಟ್ಟಿ ಹಾಗೂ ಆಶಿತಾರವರ ಪುತ್ರ, ಇವರು 2024ರಲ್ಲಿ ನಡೆದ ಹಲವಾರು ಅಂತಾರಾಷ್ಟ್ರೀಯ ಹಾಗೂ ರಾಷ್ಟ್ರೀಯ ಮಟ್ಟದ ಚೆಸ್ ಟೂರ್ನಮೆಂಟ್ಗಳಲ್ಲಿ ಸತತ 2ನೇ 3ನೇ ಬಾರಿ ಗಮನಾರ್ಹ ಸಾಧನೆಗಳನ್ನು ಮಾಡಿದ್ದಾರೆ. ಕರತಾಡನ ಬೇಕೇ ಬೇಕು. ಮುಂದಿನ ಅಭ್ಯರ್ಥಿ ವೈಷ್ಣವಿ, ಭರತನಾಟ್ಯದಲ್ಲಿ ಜೂನಿಯರ್ ಪರೀಕ್ಷೆಯಲ್ಲಿ 72% ಅಂಕ ಗಳಿಸಿದ ಈಕೆ ರಾಜೇನ್ ನಾಯಕ್ ಹಾಗೂ ಜ್ಯೋತಿಯವರ ಸುಪುತ್ರಿ. ಮುಂದಿನ ಅಭ್ಯರ್ಥಿ ಶ್ರೀ ನಿತಿನ್ ನರೇಂದ್ರನಾಥ್ ಕೋಟೆಕಾರ್ ಸ್ವಾಮಿ ಅವರ ಹಾಗೂ ದೀಪಶ್ರೀ ಅಮ್ಮನವರ ಸುಪುತ್ರನಾದ ಪ್ರಣವ್ ಕೋಟೆಕಾರ್. ಹಿಂದೂ ಯಂಗ್ ವರ್ಲ್ಡ್ ಅವರು ನಡೆಸಿದ ರಸಪ್ರಶ್ನೆ ವಿಭಾಗದಲ್ಲಿ ಸೀನಿಯರ್ ವಿಭಾಗದಲ್ಲಿ 3ನೇ ಸ್ಥಾನವನ್ನು ಪಡೆದಿದ್ದಾರೆ.
ಮುಂದಿನ ಅಭ್ಯರ್ಥಿ ತನ್ಮಯ್ ಆರ್ ಶೆಟ್ಟಿ, ರಾಜ್ಯ ಮಟ್ಟದ. ತನ್ಮಯ್ ಆರ್ ಶೆಟ್ಟಿ ಅವರ ತಂದೆಯವರು ಈ ಪುರಸ್ಕಾರವನ್ನು ಪಡೆಕೊಳ್ಳುತ್ತಿದ್ದಾರೆ. ರಾಜ್ಯ ಮಟ್ಟದ ಕರಾಟೆ ಕಟಾದಲ್ಲಿ ಸ್ಪರ್ಧಿಸಿ ಬಹುಮಾನವನ್ನು ತನ್ನದಾಗಿಸಿಕೊಟ್ಟಿದ್ದಾರೆ. ಸತತ ಹಲವು ಬಾರಿ ಈಕೆಯು ಬಹುಮಾನವನ್ನು ಗಳಿಸಿದ್ದಾಳೆ. ಅವಳ ತಂದೆಯವರ ಭಾಗ್ಯ, ಪ್ರತಿ ವರ್ಷವೂ ಅವರ ಗೈರು ಹಾಜರಿಯಲ್ಲಿ ತಂದೆಯವರೇ ಬಂದು ಸ್ವತಃ ಪಡೆಕೊಳ್ಳುತ್ತಿದ್ದಾರೆ. ಮುಂದಿನ ಅಭ್ಯರ್ಥಿ ಭವಿತ್, ಸೆಕೆಂಡ್ ಸ್ಟೇಟ್ ಲೆವೆಲ್ ಇನ್ವಿಟೇಷನಲ್ ಕರಾಟೆ ಚಾಂಪಿಯನ್ಶಿಪ್, ಉಡುಪಿ ಕರಾಟೆ ಚಾಂಪಿಯನ್ಶಿಪ್, ಇಂಟರ್ನ್ಯಾಷನಲ್ ಕರಾಟೆ ಚಾಂಪಿಯನ್ಶಿಪ್ ಎಲ್ಲವನ್ನೂ ಇವರ ಜಗದೀಶ್ ಹಾಗೂ ಸಂತೋಷಿನಿಯವರ ಸುಪುತ್ರ. ತಂದೆ ಜಗದೀಶ್ ಅವರು ಇದನ್ನು ಪಡೆಕೊಳ್ಳುತ್ತಿದ್ದಾರೆ. ಮುಂದಿನ ಅಭ್ಯರ್ಥಿ ಅಥರ್ವ್ ಅಮೀನ್, ಸುನೀಲ್ ಪ್ರಕಾಶ್ ಹಾಗೂ ಯೋಗಿತಾರವರ ಸುಪುತ್ರ. ಈತನು ಸ್ಟೇಟ್ ಲೆವೆಲ್ ಗ್ರ್ಯಾಂಡ್ ಫಿನಾಲೆ ರಸಪ್ರಶ್ನೆಯಲ್ಲಿ ಸ್ಪೆಲ್ ಬಿಯಲ್ಲಿ 2ನೇ ಸ್ಥಾನವನ್ನು ಪಡೆಕೊಂಡಿದ್ದಾನೆ. ತುಂಬ ಜೋರಾಗಿ ಕರತಾಡನ ಬೇಕೇ ಬೇಕು. ಇಷ್ಟು ಚಿಕ್ಕ ಮಕ್ಕಳು ಈ ವಯಸ್ಸಿನಲ್ಲಿ ಸ್ಪೆಲ್ ಬಿಯಲ್ಲಿ ಕಂಪೀಟ್ ಮಾಡುವುದಂದ್ರೆ ಅಷ್ಟು ಸುಲಭವೇನಲ್ಲ. ಯಾಕಂದ್ರೆ ನಾನು ಶಿಕ್ಷಕಿ ಆಗಿ ನೋಡಿದ್ದೇನೆ. ಈ ಮಕ್ಕಳ ಪ್ರತಿಭೆ ತುಂಬಾ ಅಪಾರವಾದದ್ದು. ಹಾಗಾಗಿ ನಿಮ್ಮ ಕರತಾಡನ ಏನೂ ಸಾಲದು. ಮುಂದಿನ ಅಭ್ಯರ್ಥಿ ವೈಷ್ಣವಿ ಆರ್ ಯಜಮಾಡಿ, ರವೀಂದ್ರ ಹೆಚ್ ಹಾಗೂ ದಾಕ್ಷಾಯಿಣಿ ಅವರ ಸುಪುತ್ರಿ. ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಡೋಜೋ ಕರಾಟೆ ಚಾಂಪಿಯನ್ಶಿಪ್ ಅಲ್ಲಿ ತನ್ನ ಯೆಲ್ಲೋ ಬೆಲ್ಟ್ ಅನ್ನು ಪಡೆಕೊಂಡಿದ್ದಾಳೆ. 1ನೇ ಸ್ಥಾನವನ್ನು ಸ್ಟೇಟ್ ಲೆವೆಲ್ ಅಲ್ಲೂ ಪಡೆಕೊಂಡಿದ್ದಾಳೆ. ಮುಂದಿನ ಅಭ್ಯರ್ಥಿ ದಿಯಾ ಜೆ ಮೋಹನ್ ದಾಸ್, ಇವರ ಗೈರು ಹಾಜರಿಯಲ್ಲಿ ತಂದೆಯಾದ ಮೋಹನ್ ದಾಸ್ ಜೆ ಅವರು ವನಿತಾ ಮೋಹನ್ ದಾಸ್ ಅವರ ಸುಪುತ್ರಿ. ಇವರು SSLCಯಲ್ಲಿ 90.56 ಅಂಕ ಗಳಿಸಿ ಹೆಮ್ಮೆಗೆ ಪಾತ್ರರಾಗಿದ್ದಾರೆ. ಪ್ರಣವಾನಂದ ನಾಯಕ್, ಮುಂದಿನ ಅಭ್ಯರ್ಥಿ ದಿನೇಶ್ ನಾಯಕ್ ಹಾಗೂ ದೀಪಾ ನಾಯಕ್ ಅವರ ಸುಪುತ್ರ. SSLC CBSEಯಲ್ಲಿ ಮಾರ್ಕನ್ನು ಪಡೆಯುವುದು ಅತಿ ಕಷ್ಟ. 82% ಅಂಕವಾರು ಗಳಿಸಿ ಹೆಮ್ಮೆಗೆ ಪಾತ್ರನಾಗಿದ್ದಾನೆ. ಮುಂದಿನ ಭವಿಷ್ಯವು ಉಜ್ವಲವಾಗಲೆಂದು ಹಾರೈಸೋಣ ಬನ್ನಿ ಜೋರಾದ ಕರತಾಡನದೊಂದಿಗೆ. ಮುಂದಿನ ಅಭ್ಯರ್ಥಿ ರಮೇನಾ ಸಹಸ್ರ ಶ್ರೀನಿಧಿ, ಇವರು ರಮೇನಾ ಶಿವನಾರಾಯಣ ಹಾಗೂ ಲಾವಣ್ಯರವರ ಸುಪುತ್ರಿ. SSLCಯಲ್ಲಿ 84.6% ಅಂಕವಾರು ಪಡೆಕೊಂಡಿದ್ದಾರೆ. ಇವರು ಇಲ್ಲಿಯವರೆಲ್ಲ ಆಂಧ್ರ ಪ್ರದೇಶದಿಂದ ಇದನ್ನು ಪಡೆಕೊಳ್ಳಿಕ್ಕಾಗಿ, ಸ್ವಾಮಿಯ ಅಮ್ಮನ ಕೈಯಿಂದ ಪಡೆಕೊಳ್ಳಿಕ್ಕಾಗಿ ಅಲ್ಲಿಂದ ಬಂದಿದ್ದಾರೆ. ಜೋರಾದ ಕರತಾಡನ ಬೇಕು. ಧ್ರುವ ಜೆ ರಾವ್, ಮುಂದಿನ ಅಭ್ಯರ್ಥಿ ಜಯಪ್ರಕಾಶ್ ಹಾಗೂ ವೈಶಾಲಿ ಅವರ SSLCಯಲ್ಲಿ 86%, CBSE 86% ಅಂಕಗಳನ್ನು ಗಳಿಸಿ ಹೆಮ್ಮೆಗೆ ಪಾತ್ರರಾಗಿದ್ದಾರೆ. ಮುಂದಿನ ಅಭ್ಯರ್ಥಿ ಧೃತಿ ಜೆ ರಾವ್, ಇವರು ಜಯಪ್ರಕಾಶ್ ಹಾಗೂ ವೈಶಾಲಿಯವರ ಸುಪುತ್ರಿ. ಪದವಿ ಪರೀಕ್ಷೆಯಲ್ಲಿ ಸೆಕೆಂಡ್ PUCಯಲ್ಲಿ 96% ಕಾಮರ್ಸ್ ಅಲ್ಲಿ ಪಡೆಕೊಂಡು ಹೆಮ್ಮೆಗೆ ಪಾತ್ರರಾಗಿದ್ದಾರೆ. ಜೋರಾಗಿ ಕರತಾಡನಬೇಕು, ಅಭಿನಂದಿಸಬೇಕು ನಾವಿವರ. ಮುಂದಿನ ಅಭ್ಯರ್ಥಿ ತೇಜಶ್ರೀ ಎಸ್, ಈಕೆಯು ಪದವಿ ಪೂರ್ವ ಪರೀಕ್ಷೆಯಲ್ಲಿ 86.30% ಅಂಕವಾರು ಪಡೆದು ಹೆಮ್ಮೆಗೆ ಪಾತ್ರರಾಗಿದ್ದಾಳೆ. ಮುಂದಿನ ಅಭ್ಯರ್ಥಿನಿ ಸಾನ್ವಿ ಸಾಲಿಯಾನ್, ಶ್ಲೋಕ ಪಠನ ಸ್ಪರ್ಧೆಯಲ್ಲಿ ಬಹು ಕಿರುದಾಗಿದೆ ಈ ಜೀವ, ಆದರೂ ಶ್ಲೋಕ ಪಠನ ಸ್ಪರ್ಧೆಯಲ್ಲಿ 1ನೇ ಸ್ಥಾನವನ್ನು ತನ್ನದಾಗಿಸಿಕೊಂಡಿದ್ದಾಳೆ ಸಾನ್ವಿ ಸಾಲಿಯಾನ್. ಮುಂದಿನ ಅಭ್ಯರ್ಥಿ ಹಿಮಾಂಶು MS, ರೈಫಲ್ ಶೂಟಿಂಗ್ ಅಲ್ಲಿ ಇವರು ರಾಜ್ಯ ಮಟ್ಟದಲ್ಲಿ ಅಭೂತಪೂರ್ವ ಸಾಧನೆಯನ್ನು ಮಾಡಿದ್ದಾರೆ. ಇನ್ನು ಮುಂದೆ ಸಾಧಕರಿಗೆ ಸನ್ಮಾನ. ಸಾಧನೆಯ ಶಿಖರವೇರಿ ಸಮಾಜಕ್ಕೆ ಮಾದರಿಯಾದವರು ಸನ್ಮಾನಗೊಳ್ಳಲಿರುವವರು M ವಸಂತಲಕ್ಷ್ಮಿ ಹಾಗೂ ಡಾಕ್ಟರ್ ಶ್ರೀ ಪ್ರಜ್ಞಾ ಮಯೂರ್ ಕಾಂಚನ್, ಡಾಕ್ಟರ್ ಅರ್ಚಿತ್ ಬೋಳೂರ್, ವಿವೇಕ್ ಬೋಳಾರ್. ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಶ್ರೀ ಗುರು ಪರಾಶಕ್ತಿ ಮಠ ಮರಕಡ, ಶ್ರೀ ಪರಾಶಕ್ತಿ ಕ್ಷೇತ್ರ ಮಡ್ಯಾರು
ಶ್ರೀ ಗುರುಪರಾಕ್ಷತಿ ಮಠ ಮರಕಡ ಹಾಗೂ ಶ್ರೀ ಪರಾಕ್ಷತಿ ಕ್ಷೇತ್ರ ಮಡ್ಯಾರ್ ಇದರ ಸ್ಥಾಪಕ ಮಠಾಧಿಪತಿಗಳಾದ ಪರಮ ಪೂಜ್ಯ ಶ್ರೀ ಶ್ರೀ ನರೇಂದ್ರನಾಥ ಯೋಗೇಶ್ವರೇಶ್ವರ ಮಹಾಸ್ವಾಮಿಯವರ ಪೂರ್ಣಾನುಗ್ರಹದಿಂದ ಪೂಜನೀಯ ಮಾತೆ ಶಕುಂತಲಾ ಅಮ್ಮನವರು ಮತ್ತು ಶ್ರೀ ಕ್ಷೇತ್ರದ ಮಠಾಧಿಪತಿಗಳಾದ ಪೂಜ್ಯ ಶ್ರೀ ಶ್ರೀ ನಿತಿನ್ ನರೇಂದ್ರನಾಥ ಯೋಗೇಶ್ವರೇಶ್ವರ ಸ್ವಾಮಿಯವರ ನೇತೃತ್ವದಲ್ಲಿ ನಡೆಯುತ್ತಿರುವ ಶ್ರೀ ಪರಾಶಕ್ತಿ ಕ್ಷೇತ್ರ ಮಡ್ಯಾರು ಇಲ್ಲಿನ 21ನೇ ಪ್ರತಿಷ್ಠಾ ವರ್ಧಂತಿ ಹಾಗೂ ವರ್ಷಾವಧಿ ಉತ್ಸವದ ಸಂದರ್ಭದಲ್ಲಿ ಶ್ರೀಮತಿ ಎಂ ವಸಂತಲಕ್ಷ್ಮಿ ಇವರು ಬೆಳಗಾವಿಯ VTUನಿಂದ ವೈರ್ಲೆಸ್ ಸಂವಹನದ ವಿಭಾಗದ ಅಡಿಯಲ್ಲಿ OFDM ಯೋಜನೆಗಳಲ್ಲಿ PAPR ಕಡಿತದ ಸಿಮ್ಯುಲೇಷನ್ ಅಧ್ಯಯನದ ಪ್ರಬಂಧ ಪೂರ್ಣಗೊಳಿಸಿ ಗೈದಿರುವ ಅಭೂತಪೂರ್ವ ಸಾಧನೆಯನ್ನು ಪರಿಗಣಿಸಿ ಶ್ರೀ ಕ್ಷೇತ್ರದ ಸಾಂಸ್ಕೃತಿಕ ವೇದಿಕೆ ಮಯೂರ ಮಂಟಪದಲ್ಲಿ ಅಭಿನಂದನಾ ಪತ್ರವನ್ನು ನೀಡಿ ಪುರಸ್ಕರಿಸುತ್ತಿದ್ದೇವೆ. ನಾಳಿನ ಬಾಳಿನ ಪಯಣದ ಮುಂದಿನ ಹಾದಿಯಲ್ಲಿ ನಿಮ್ಮೊಳಗಣ ಪ್ರತಿಭಾ ಸ್ಫುರಣಕ್ಕೆ ಇದು ನಾಂದಿಯಾಗಲಿ. ಮಹಾತಾಯಿ ಹಾಗೂ ಮಹಾಸ್ವಾಮಿಯವರ ಪೂರ್ಣಾನುಗ್ರಹ ನಿಮಗೆ ಇರಲಿ ಎಂದು ಆಶಿಸುವ ಪೂಜನೀಯ ಮಾತೆ ಶ್ರೀಮತಿ ಶಕುಂತಲಾ ಅಮ್ಮನವರು ಮತ್ತು ಪೂಜ್ಯ ಶ್ರೀ ಶ್ರೀ ನಿತಿನ್ ನರೇಂದ್ರನಾಥ ಯೋಗೇಶ್ವರೇಶ್ವರ ಮಹಾಸ್ವಾಮಿಯವರು ಮಠಾಧಿಪತಿಗಳು ಶ್ರೀ ಗುರು ಪರಾಶಕ್ತಿ ಮಠ ಮರಕಡ. ವಸಂತಲಕ್ಷ್ಮಿ ತಂದೆ ಹೆಸರು ಲೇಟ್ ಗಣಪತಿ ಭಟ್, ತಾಯಿ ಹೆಸರು ಪುಷ್ಪ. ಡಾಕ್ಟರ್ ಆಫ್ ಫಿಲಾಸಫಿ, ಡಾಕ್ಟರೇಟ್ ಇನ್ ದ ಡೊಮೈನ್ ಆಫ್ ವೈರ್ಲೆಸ್ ಕಮ್ಯುನಿಕೇಶನ್ ಫ್ರಮ್ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿ, ಕರ್ನಾಟಕ. Dr. Vasanta Lakshmi, wife of Prakash Madhyastha, she is daughter of Ganapati Bhatt and Pushpa and completed a Bachelor of Engineering in Electronics and Communication, Master of Technology in Digital Communication and Networking, PhD with the title of Simulation Study of PAPR Reduction in OFDM schemes under the domain of wireless communication from Vishveshwaraya Technological University, Belagavi, Karnataka. She is currently working as an associate professor in the Department of Electronics and Telecommunication Engineering at BMS College of Engineering, Bengaluru. She has 24 years of experience in teaching profession. She has published several papers in the peer-reviewed international journals. She has published a patent with the title Smart Plate Nutrition Monitoring System. Abstract of the thesis: in orthogonal frequency division multiplexing, one major disadvantage is peak to average power ratio, PAPR. Increase in PAPR degrades the quality of the signal and data will be lost. The research work focuses on reducing the PAPR. The new lossy source coding method was proposed to reduce the PAPR. The proposed method is implemented considering different digital modulation technologies like BPSK, QPSK, or QPSK. The proposed method has significant improvement in reducing the PAPR and provides better performance for data transmission compared with the other existing technology. The proposed method can be implemented in LTE for end-to-end data transmission. ಮತ್ತೊಮ್ಮೆ ಜೋರಾದ ಕರತಾಡನದೊಂದಿಗೆ ಅಭಿನಂದಿಸೋಣ ಬನ್ನಿ ನಾವು ತಾವೆಲ್ಲರೂ. ಡಾಕ್ಟರ್ ಶ್ರೀ ಪ್ರಜ್ಞಾ ಮಯೂರ್ ಕಾಂಚನ್, ಶ್ರೀ ಗುರು ಪರಾಶಕ್ತಿ ಮಠ ಮರಕಡ, ಶ್ರೀ ಪರಾಶಕ್ತಿ ಕ್ಷೇತ್ರ ಮಡ್ಯಾರು, ಶ್ರೀ ಗುರು ಪರಾಶಕ್ತಿ ಮಠ ಮರಕಡ ಹಾಗೂ ಶ್ರೀ ಪರಾಶಕ್ತಿ ಕ್ಷೇತ್ರ ಮಡ್ಯಾರು ಇದರ ಸ್ಥಾಪಕ ಮಠಾಧಿಪತಿಗಳಾದ ಪರಮ ಪೂಜ್ಯ ಶ್ರೀ ಶ್ರೀ ನರೇಂದ್ರನಾಥ ಯೋಗೇಶ್ವರೇಶ್ವರ ಮಹಾಸ್ವಾಮಿಯವರ ಪೂರ್ಣಾನುಗ್ರಹದೊಂದಿಗೆ ಪೂಜನೀಯ ಮಾತೆ ಶಕುಂತಲಾ ಅಮ್ಮನವರು ಮತ್ತು ಶ್ರೀ ಕ್ಷೇತ್ರದ ಮಠಾಧಿಪತಿಗಳಾದ ಪೂಜ್ಯ ಶ್ರೀ ಶ್ರೀ ನರೇಂದ್ರನಾಥ ಯೋಗೇಶ್ವರೇಶ್ವರ ಸ್ವಾಮಿಯವರ ನೇತೃತ್ವದಲ್ಲಿ ನಡೆಯುತ್ತಿರುವ ಶ್ರೀ ಪರಾಶಕ್ತಿ ಕ್ಷೇತ್ರ ಮಡ್ಯಾರು ಇಲ್ಲಿನ 21ನೇ ಪ್ರತಿಷ್ಠಾ ವರ್ಧಂತಿ ಹಾಗೂ ವರ್ಷಾವಧಿ ಉತ್ಸವದ ಸಂದರ್ಭದಲ್ಲಿ ಡಾಕ್ಟರ್ ಶ್ರೀ ಪ್ರಜ್ಞಾ ಮಯೂರ್ ಕಾಂಚನ್ ಇವರು NITTE ವಿಶ್ವವಿದ್ಯಾನಿಲಯದಿಂದ ಆಘಾತಕಾರಿ ಮಿದುಳಿನ ಗಾಯ TBI ರೋಗಿಗಳಲ್ಲಿ ಕ್ರಿಯಾತ್ಮಕ ಫಲಿತಾಂಶದೊಂದಿಗೆ ಜೀನ್ ಪಾಲಿಮಾರ್ಫಿಸಮ್ಸ್ ಮತ್ತು ಸಿರಮ್ ಬಯೋಮಾರ್ಕರ್ಗಳ ಅಸೋಸಿಯೇಷನ್ನ ಪ್ರಬಂಧ ಪೂರ್ಣಗೊಳಿಸಿ ಗೈದಿರುವ ಅಭೂತಪೂರ್ವ ಸಾಧನೆಯನ್ನು ಪರಿಗಣಿಸಿ ಶ್ರೀ ಕ್ಷೇತ್ರದ ಸಾಂಸ್ಕೃತಿಕ ವೇದಿಕೆ ಮಯೂರ ಮಂಟಪದಲ್ಲಿ ಈ ಅಭಿನಂದನಾ ಪತ್ರವನ್ನು ನೀಡಿ ಪುರಸ್ಕರಿಸುತ್ತಿದ್ದೇವೆ. ಬಾಳಿನ ಪಯಣದ ಮುಂದಿನ ಹಾದಿಯಲ್ಲಿ ನಿಮ್ಮೊಳಗಣ ಪ್ರತಿಭಾ ಸ್ಫುರಣಕ್ಕೆ ಇದು ನಾಂದಿಯಾಗಲಿ.
ಮಹಾತಾಯಿ ಹಾಗೂ ಮಹಾಸ್ವಾಮಿಯವರ ಪೂರ್ಣಾನುಗ್ರಹ ನಿಮಗಿರಲಿ ಎಂದು ಆಶಿಸುವ ಪೂಜನೀಯ ಮಾತೆ ಶ್ರೀಮತಿ ಶಕುಂತಳಾ ಅಮ್ಮನವರು ಹಾಗೂ ಪೂಜ್ಯ ಶ್ರೀ ಶ್ರೀ ನಿತಿನ್ ನರೇಂದ್ರನಾಥ ಯೋಗೇಶ್ವರೇಶ್ವರ ಸ್ವಾಮಿ ಮಠಾಧಿಪತಿಗಳು, ಶ್ರೀ ಗುರು ಪರಾಶಕ್ತಿ ಮಠ ಮರಕಡ. Dr. Sri Pradnya Mayur Kanchan. Parents Sri K. Janardhan and Vijay Rekha. Spouse Sri Mayur Kanchan. Children Vibhu and Punya. Doctor of Philosophy in the month of November 2024. Medicine. Faculty is Medicine. Department is Biochemistry. Institution KS Hegde Medical Academy. University NITTE. Deemed to be University. Title of the study: Association of Gene Polymorphisms and Serum Biomarkers with the Functional Outcome Among Traumatic Brain Injury, that is TBI patients. Under the guidance of Dr. Usha Adiga, Professor and Head Department of Biochemistry, AIMSR Chittoor, Andhra Pradesh. Medical Anatomy, that is MSc, Institute Kasturba Medical College, Manipal, Mahe University. Traumatic brain injury or TBI is a serious condition that affects millions of people worldwide. Each patient's recovery is different and predicting their outcome can be challenging. Her research focused on understanding how certain genes and blood markers influence recovery in TBI patients. By studying gene variations and specific proteins in the blood, the study aimed to identify patterns that can help doctors predict a patient's progress and personalize their treatment. This research can contribute greatly in improving care for head-injured patients and help them regain a better quality of life. And her request to announce is, in 2010, during the Madhyar Annual Utsav on March 3rd, 2010, that is 2010, she was honored to receive Pratibha Puraskara from Paramapujya Sri Sri Narendranath Yogeshwareshwara Swami in recognition of her achievements in Bharatanatyam. This is exactly after 15 years. On the same date, she is getting this honor. Let us give her a big round of applause. ಶ್ರೀ ಗುರು ಪರಾಶಕ್ತಿ ಮಠ ಮರಕಡ, ಶ್ರೀ ಪರಾಶಕ್ತಿ ಕ್ಷೇತ್ರ ಮಡ್ಯಾರು, ಶ್ರೀ ಗುರು ಪರಾಶಕ್ತಿ ಮಠ ಮರಕಡ ಹಾಗೂ ಪರಾಶಕ್ತಿ ಕ್ಷೇತ್ರ ಮಡ್ಯಾರು ಇದರ ಸ್ಥಾಪಕ ಮಠಾಧಿಪತಿಗಳಾದ ಪರಮ ಪೂಜ್ಯ ಶ್ರೀ ಶ್ರೀ ನರೇಂದ್ರನಾಥ ಯೋಗೇಶ್ವರೇಶ್ವರ ಮಹಾಸ್ವಾಮಿಯವರ ಪೂರ್ಣಾನುಗ್ರಹದೊಂದಿಗೆ ಪೂಜನೀಯ ಮಾತೆ ಶಕುಂತಲಾ ಅಮ್ಮನವರು ಮತ್ತು ಶ್ರೀ ಕ್ಷೇತ್ರದ ಮಠಾಧಿಪತಿಗಳಾದ ಪೂಜ್ಯ ಶ್ರೀ ಶ್ರೀ ನಿತಿನ್ ನರೇಂದ್ರನಾಥ ಯೋಗೇಶ್ವರೇಶ್ವರ ಸ್ವಾಮಿಯವರ ನೇತೃತ್ವದಲ್ಲಿ ನಡೆಯುತ್ತಿರುವ ಈ ಶ್ರೀ ಪರಾಶಕ್ತಿ ಕ್ಷೇತ್ರ ಮಡ್ಯಾರು ಇಲ್ಲಿನ 21ನೆಯ ಪ್ರತಿಷ್ಠಾ ವರ್ಧಂತಿ ಹಾಗೂ ವರ್ಷಾವಧಿ ಉತ್ಸವದ ಸಂದರ್ಭದಲ್ಲಿ ಡಾಕ್ಟರ್ ಅರ್ಚಿತ್ ಬೋಳೂರ್ ಇವರು ವಾಷಿಂಗ್ಟನ್ ಮ್ಯಾನ್ಯುಯಲ್ ಆಫ್ ಮೆಡಿಕಲ್ ಥೆರಪ್ಯೂಟಿಕ್ಸ್ ನ ದಕ್ಷಿಣ ಏಷ್ಯಾ ಆವೃತ್ತಿಯ ಸಂಪಾದಕರಾಗಿ ಸತತ 2ನೇ ಬಾರಿಗೆ ನೇಮಕಗೊಂಡಿದ್ದಾರೆ. ಇವರು ಗೈದಿರುವ ಅಭೂತಪೂರ್ವ ಸಾಧನೆಯನ್ನು ಪರಿಗಣಿಸಿ ಶ್ರೀ ಕ್ಷೇತ್ರದ ಸಾಂಸ್ಕೃತಿಕ ವೇದಿಕೆ ಮಯೂರ ಮಂಟಪದಲ್ಲಿ ಈ ಅಭಿನಂದನಾ ಪತ್ರವನ್ನು ನೀಡಿ ಪುರಸ್ಕರಿಸುತ್ತಿದ್ದೇವೆ. ಬಾಳಿನ ಪಯಣದ ಮುಂದಿನ ಹಾದಿಯಲ್ಲಿ ನಿಮ್ಮೊಳಗಣ ಪ್ರತಿಭಾ ಸ್ಫುರಣಕ್ಕೆ ಇದು ನಾಂದಿಯಾಗಲಿ. ಮಹಾತಾಯಿ ಹಾಗೂ ಮಹಾಸ್ವಾಮಿಯವರ ಪೂರ್ಣಾನುಗ್ರಹ ನಿಮಗಿರಲಿ ಎಂದು ಆಶಿಸುವ ಪೂಜನೀಯ ಮಾತೆ ಶ್ರೀಮತಿ ಶಕುಂತಳಾ ಅಮ್ಮನವರು ಮತ್ತು ಪೂಜ್ಯ ಶ್ರೀ ಶ್ರೀ ನಿತಿನ್ ನರೇಂದ್ರನಾಥ ಯೋಗೇಶ್ವರೇಶ್ವರ ಸ್ವಾಮಿ ಮಠಾಧಿಪತಿಗಳು, ಶ್ರೀ ಗುರು ಪರಾಶಕ್ತಿ ಮಠ ಮರಕಡ. Dr. Archit Bolur, MBBS MD, Internal Medicine, is working as Additional Professor and Unit Head Department of Medicine, Kasturba Medical College, that is KMC Mangalore, and Honorary Medical Officer at Government Venlock Hospital, Mangalore, Karnataka, India. With more than 16 years of teaching experience, have authored multiple medical books such as Exam Preparatory Manual for Undergraduates under Medicine, that is 4 editions, and Insider's Guide to Clinical Medicine in 2 editions, Mastering Medicine, MRCP, Made Easy, Antibiotic Basics for Clinicians and the ABCs of Choosing the Right Antibacterial Agent, SAE,
comprehensive medicine for dental students, ABC of ECG, and an insider's guide to cases in clinical medicine. In 2024, he was appointed the editor of the South Asian edition of Washington Manual of Medical Therapeutics for the second consecutive time. His other achievements are Dr. Archit Bolur is a frequent researcher having more than 65 research publications, many in high-impact journals such as Nature and Lancet. He has been awarded the Best Outgoing Student in Internal Medicine during his MD in 2008, awards for contribution to medical research 8 times, and the Best Teacher Award 5 times Kasturba Medical College. ಕರತಾಡನು ತುಂಬಾ ಜೋರಾಗಿದೆ. ಸತತವಾಗಿ ಇವರು ಸನ್ಮಾನವನ್ನು ಗಳಿಸಿರುತ್ತಾರೆ. ಇದು 2ನೇ ಬಾರಿ. ಶ್ರೀ ಪ್ರಜ್ಞಾನ ಹಾಗೆ ಇವನ್ನ ವಿವೇಕ್ ಅವರು ಕೂಡ 2ನೇ ಬಾರಿ ವೇದಿಕೆಗೆ. ಹೀಗೆ ನಿನ್ನೆ ಸ್ವಾಮಿಯವರ ಆಶಯದಂತೆ 57 ವಿದ್ಯಾರ್ಥಿಗಳು ಪ್ರತಿಭಾ ಪುರಸ್ಕಾರಕ್ಕೆ ಅರ್ಹರಾಗಿದ್ದಾರೆ ಅಂತ ಹೇಳುವಾಗ ಸ್ವಾಮಿಯವರು ಹೇಳಿದರು, ಈ 57 PhD ಮಾಡಬಾರ್ದೆ ಇನ್ನು ಮುಂದೆ ಅಂತ. ಅಂತೆ ಆಗಲಿ ಎಂದು ಆಶಿಸೋಣ. ಸ್ವಾಮಿಯವರ ಅಮ್ಮನವರ ಅನುಗ್ರಹ ಸದಾ ಎಲ್ಲರ ಮೇಲೆ ಇರಲಿ. ಇಲ್ಲಿ ಬರುವವರ ಮೇಲೂ ಬರದೇ ಇರುವವರ ಮೇಲೆಯೂ ಎಲ್ಲರ ಮೇಲೆ ಪ್ರೀತಿ ಇರಲಿ. ಮತ್ತೊಮ್ಮೆ ನಾವು ಆಶಿಸೋಣ ಬನ್ನಿ, ಎಲ್ಲರೂ ಅಂತಹ ಸತ್ ಜ್ಞಾನಕ್ಕೆ ಬರಲೆಂದು ಅವರ ಅನುಗ್ರಹದಿಂದ ಬೇಡೋಣ ಬನ್ನಿ. ಶ್ರೀ ಗುರು ಪರಾಶಕ್ತಿ ಮಠ ಮರಕಡ, ಶ್ರೀ ಪರಾಶಕ್ತಿ ಕ್ಷೇತ್ರ ಮಡ್ಯಾರು. ಶ್ರೀ ಗುರು ಪರಾಶಕ್ತಿ ಮಠ ಮರಕಡ ಹಾಗೂ ಪರಾಶಕ್ತಿ ಕ್ಷೇತ್ರ ಮಡ್ಯಾರು ಇದರ ಸ್ಥಾಪಕ ಮಠಾಧಿಪತಿಗಳಾದ ಪರಮ ಪೂಜ್ಯ ಶ್ರೀ ಶ್ರೀ ನರೇಂದ್ರನಾಥ ಯೋಗೇಶ್ವರೇಶ್ವರ ಮಹಾಸ್ವಾಮಿಯವರ ಪೂರ್ಣಾನುಗ್ರಹದಿಂದ ಪೂಜನೀಯ ಮಾತೆ ಶಕುಂತಳಾ ಅಮ್ಮನವರು ಮತ್ತು ಶ್ರೀ ಕ್ಷೇತ್ರದ ಮಠಾಧಿಪತಿಗಳಾದ ಪೂಜ್ಯ ಶ್ರೀ ಶ್ರೀ ನಿತಿನ್ ನರೇಂದ್ರನಾಥ ಯೋಗೇಶ್ವರೇಶ್ವರ ಸ್ವಾಮಿಯವರ ನೇತೃತ್ವದಲ್ಲಿ ನಡೆಯುತ್ತಿರುವ ಶ್ರೀ ಪರಾಶಕ್ತಿ ಕ್ಷೇತ್ರ ಮಡ್ಯಾರು ಇಲ್ಲಿನ 21ನೆಯ ಪ್ರತಿಷ್ಠಾ ವರ್ಧಂತಿ ಹಾಗೂ ವರ್ಷಾವಧಿ ಉತ್ಸವದ ಸಂದರ್ಭದಲ್ಲಿ ವಿವೇಕ್ ಬೋಳಾರ್ ಇವರು ವಾನ್ಸ್ ಬ್ರದರ್ಸ್ಗಾಗಿ ನಿರ್ದೇಶಿಸಿದ ಮತ್ತು ನಿರ್ಮಿಸಿದ ಟಾಮ್ ಆ್ಯಂಡ್ ಜೆರ್ರಿ ಸಂಚಿಕೆಗಳು USA ಕಿಡ್ಸ್ ಸ್ಕ್ರೀನ್ ಅವಾರ್ಡ್ಗಳಲ್ಲಿ ನಾಮನಿರ್ದೇಶನಗಳನ್ನು ಗಳಿಸಿವೆ ಮತ್ತು ಸಿಂಗಾಪುರದಲ್ಲಿ ಏಷ್ಯನ್ ಅಕಾಡೆಮಿಯ ಸೃಜನಶೀಲ ಪ್ರಶಸ್ತಿಗಳನ್ನು ಗಳಿಸಿ ತೈಪೆಯಲ್ಲಿ 2024ರ ವಿಷಯಾಧಾರಿತ ಪ್ರಶಸ್ತಿಗಳಲ್ಲಿ ಏಷ್ಯಾದಲ್ಲಿ ಮಾಡಿದ ಅತ್ಯುತ್ತಮ ಮಕ್ಕಳ TV ಕಾರ್ಯಕ್ರಮಕ್ಕಾಗಿ ಚಿನ್ನವನ್ನು ಗೆದ್ದವು. ಇತ್ತೀಚೆಗೆ ಕೊರಿಯನ್ ಟೂರಿಸಂ ಬೋರ್ಡ್ ಮತ್ತು ವಾರ್ನರ್ ಬ್ರದರ್ಸ್ USAಗಾಗಿ ಸಿಯೋಲ್ನಲ್ಲಿ ಟ್ವೀಟಿಯ ಸಾಹಸವನ್ನು ನಿರ್ದೇಶಿಸಿದ್ದಾರೆ ಮತ್ತು ನಿರ್ಮಿಸಿದ್ದಾರೆ. ಇವರು ಗೈದಿರುವ ಅಭೂತಪೂರ್ವ ಸಾಧನೆಯನ್ನು ಪರಿಗಣಿಸಿ ಶ್ರೀ ಕ್ಷೇತ್ರದ ಸಾಂಸ್ಕೃತಿಕ ವೇದಿಕೆ ಮಯೂರ ಮಂಟಪದಲ್ಲಿ ಈ ಅಭಿನಂದನಾ ಪ್ರಶಸ್ತಿಯನ್ನು ನೀಡಿ ಪುರಸ್ಕರಿಸುತ್ತಿದ್ದೇವೆ. ಬಾಳಿನ ಪಯಣದ ಮುಂದಿನ ಹಾದಿಯಲ್ಲಿ ನಿಮ್ಮೊಳಗಣ ಪ್ರತಿಭಾ ಸ್ಫುರಣಕ್ಕೆ ಇದು ನಾಂದಿಯಾಗಲಿ. ಮಹಾತಾಯಿ ಹಾಗೂ ಮಹಾಸ್ವಾಮಿಯವರ ಪೂರ್ಣಾನುಗ್ರಹ ನಿಮಗಿರಲಿ ಎಂದು ಆಶಿಸುವ ಪೂಜನೀಯ ಮಾತೆ ಶ್ರೀಮತಿ ಶಕುಂತಳಾ ಅಮ್ಮನವರು ಮತ್ತು ಪೂಜ್ಯ ಶ್ರೀ ಶ್ರೀ ನಿತಿನ್ ನರೇಂದ್ರನಾಥ ಯೋಗೇಶ್ವರೇಶ್ವರ ಸ್ವಾಮಿ ಮಠಾಧಿಪತಿಗಳು, ಶ್ರೀ ಗುರು ಪರಾಶಕ್ತಿ ಮಠ ಮರಕಡ. Pirki, which won 10 national and 4 international awards and aired on Pogo channel. ಮಕ್ಕಳೆಲ್ಲ ಹೋಗಿ ವಾಚ್ ಮಾಡಬೇಕು. He also directed and produced Tom and Jerry episodes for Warner Brothers, earning nominations at the Kids Screen Awards USA and the Asian Academy Creative Awards Singapore, and winning gold for Best Kids TV Program Made in Asia at the 2024 Content Asia Awards in Taipei. Most recently, he directed and produced Tweety's Adventure in Seoul for the Korean Tourism Board and Warner Brothers USA. Let us give him a big round of applause.
ಶ್ರೀ ಪರಾಶಕ್ತಿ ಕ್ಷೇತ್ರ ಮಡ್ಯಾರು 21ನೇ ಪ್ರತಿಷ್ಠಾವರ್ತಿಗಳು ಪ್ರತಿಭೆಗಳು ಕೂಡ ಮುಂದೆ ಇದೇ ರೀತಿಯ PhD ಪದವಿಯನ್ನು ಪಡೆಯಲಿ. ಅವರೆಲ್ಲರೂ ಇನ್ನೂ ಈಗ ಇವತ್ತು 4 ಕುರ್ಚಿಗಳನ್ನಿಟ್ಟು ನಾವು ಪುರಸ್ಕರಿಸಿದ್ದೇವೆ, ಇನ್ನು 57 ಕುರ್ಚಿಗಳನ್ನಿಟ್ಟು ಪುರಸ್ಕೃತರಾಗುವ ಸಂದರ್ಭ ಬರಲಿ ಎಂದು ಆಶಿಸುತ್ತಾ ತಮಗೆಲ್ಲರಿಗೂ ಮಗದೊಮ್ಮೆ ವಂದನೆಗಳು, ಅಭಿವಂದನೆಗಳು. ಪ್ರತಿಭಾ ಪುರಸ್ಕಾರವನ್ನು ಪಡೆದ ಎಲ್ಲ ಪ್ರತಿಭೆಗಳು ಮಕ್ಕಳು ಕೂಡ ಇಲ್ಲಿ ವೇದಿಕೆಯ ಬಳಿ ಬರಬೇಕಾಗಿ ಕೇಳಿಕೊಳ್ತೇನೆ. ಸ್ವಾಮಿ ಮತ್ತು ಅಮ್ಮನವರ ಒಂದಿಗೆ ಪ್ರಕೃತಿ ಮೂರ್ತಿ ಸಂಸ್ಕೃತಿ, ಪ್ರಕೃತಿಯಲ್ಲಿ ಹುಟ್ಟಿ ಬೆಳೆದ ಮಗು ಸಂಸ್ಕಾರವಂತನಾಗಲು ಸಹಕರಿಸುವುದೇ ಶಿಕ್ಷಣ. ಇಂತಹ ಕ್ಷೇತ್ರಗಳಲ್ಲಿ ಉನ್ನತೋನ್ನತ ಪದವಿ ಗಳಿಸಿ ಔನ್ನತ್ಯಕ್ಕೇರಿದ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವುದೇ ಪ್ರತಿಭಾ ಪುರಸ್ಕಾರ. ನೋಡಿ, ಜಸ್ಟ್ ಒಮ್ಮೆ ಇಲ್ಲಿ ನೋಡಿ ಈ ಕ್ಯಾಮರಾ. ಹಾಗೆ ಮುಂಜಾನೆ ಇಬ್ಬನಿ ಹಸಿರೆಲೆಗಳ ಬಿಗಿದಪ್ಪಿದ ಹಾಗೆ, ಸಾಗರದ ಅಲೆಗಳು ತೀರಕ್ಕೆ ಸೋಕುವ ಹಾಗೆ, ಸೂರ್ಯೋದಯಕ್ಕೆ ಹಕ್ಕಿಗಳು ಜೋಗುಳು ಹಾಡುವ ಹಾಗೆ, ಸಂಜೆಯ ತಂಪಾದ ಗಾಳಿ ಪ್ರಕೃತಿಗೆ ತೊಟ್ಟಿಲು ತೂಗುವ ಹಾಗೆ ಶುಭ ದಿನವಾದ ಇಂದು ಈ ಪ್ರತಿಭಾ ಪುರಸ್ಕಾರವನ್ನು ಪಡೆದ ಎಲ್ಲ ಪ್ರತಿಭೆಗಳಿಗೂ ಸಾಧಕರಿಗೂ ನಿಮ್ಮೆಲ್ಲರ ಅಭಿನಂದನೆಗಳು. ಆಧ್ಯಾತ್ಮದ ಹಾದಿಯಲ್ಲಿ ಮುನ್ನಡೆಯುತ್ತಿರುವ, ಸದಾ ನಮ್ಮ ಜೊತೆಗಿದ್ದು ನಮ್ಮನ್ನು ತಿದ್ದಿ ಮುನ್ನಡೆಸುತ್ತಿರುವ ಪೂಜನೀಯ ಮಾತೆಯವರ ಆಶೀರ್ವಚನವನ್ನು ಕೇಳೋಣ ಬನ್ನಿ. ಮಹಾಸ್ವಾಮಿಯವರ ಪದ ಕಮಲಕ್ಕೆ ಬಿದ್ದು ಬೇಡುತ್ತಾ ಈ ಕ್ಷೇತ್ರದ ದೈವಂಗಳ ನೆನಪಿಸುತ್ತಾ ಮಾತಾಡಲು ಅಂದರೂ ಏನು ಮಾತಾಡುವುದೆಂದು ಗೊತ್ತೇ ಆಗುವುದಿಲ್ಲ. ಯಾಕೆಂದರೆ ಮಕ್ಕಳ ಈ ಪ್ರತಿಭೆಯ ಕಂಡಾಗ ಮನಸ್ಸು ತುಂಬ ಸಂತೋಷ. ಯಾಕಂದರೆ ನಾನನ್ನುವೇ ಅವರ ತಂದೆ ತಾಯಿಗಳಿಗೆ ಅದೆಷ್ಟೋ ಸಂತೋಷವು. ಅಂತೆಯೇ ಆ ಶಿಕ್ಷಕರುಗಳಿಗೆ, ಗುರುಗಳನ್ನು ಆ ಚಿಂತನದಲ್ಲಿ ಅವರಿಗೂ ಬಹಳಷ್ಟು ಸಂತೋಷವಾಗಿದೆ. ನಾವು ಕಂಡದ್ದು ಪ್ರೋತ್ಸಾಹಿಸುವುದು ಧರ್ಮ, ಅದು ಸಣ್ಣದಾಗಿ ಕಾಣುವುದು ಇದರ ಮುಂದೆ. ಮಕ್ಕಳಿಗೆ ಅನ್ನುತ್ತಿದ್ದೇನೆ, ನಿಮ್ಮ ಹೆತ್ತವರ ಆ ಮಡಿಲೊಳಗೆ ಕುಳಿತ ಆ ಕ್ಷಣಗಳು ಆ ತಾಯಿಗೆ ಖಂಡಿತವಾಗಿಯೂ ಆನಂದವಾಗಿರುವುದು. ತನ್ನ ಮಗು ಮುಂದೆ ಇಂತಾಗಬೇಕು ಅಂತಾಗಬೇಕು ಅನ್ನಿಸುವ ಆ ಚಿಂತನ ಇದೆಯಲ್ಲ, ಅದು ಬಹಳ ದೊಡ್ಡ ಚಿಂತನ. ಅವಳ ಆಸೆ, ಅವಳ ಗುರಿ ನನ್ನ ಮಗು. ಅವಳಿಗೆ ಜಗತ್ತೇ ಅದು ಆ ಮಡಿಲಲ್ಲಿದ್ದಾಗ. ಆದರೆ ಆ ಮಡಿಲಿದ್ದಾಗ ತಾನೆಂತಿರುವೆಂದೇ ಮಗುವಿಗೆ ಗೊತ್ತೇ ಆಗಿರುವುದಿಲ್ಲ. ಯಾಕಂದರೆ ಬಾಲ್ಯ ಅಂತಹುದು. ಬಾಲ್ಯ ಅಂದರೆ ಕಳೆದು ಹೋದ ಚಿಂತನವೇ ಗೊತ್ತಿರುವುದಿಲ್ಲ. ನಾನು ತಂದೆ ತಾಯಿಯೊಂದಿಗೆ ಹೇಗಿದ್ದೆ, ಎಂತಿದ್ದೆ ಅನ್ನುವ ಚಿಂತನವೇ ಗೊತ್ತಿಲ್ಲ. ಕೆಲವರಂತೂ ತನ್ನ ಮಗುವಿಗೆ ವಿದ್ಯಾಭ್ಯಾಸ ಕೊಡಬೇಕು ಎನ್ನುವ ಹಂಬಲ, ಆದರೆ ಕೊಡಲಾಗುವುದಿಲ್ಲ. ಯಾಕೆ ಗೊತ್ತೇ? ಕಷ್ಟ ಕಾರ್ಪಣ್ಯಗಳಿಗಿಂತಲೂ ಮನೋವಿಕಾರತೆಗಳಿಂದ ತುಂಬಿದಂಥ ಆ ಜೀವನ ಮಧ್ಯದಲ್ಲಿ ಹೋರಾಟ ನಡೆಸುವ ಮಕ್ಕಳಿದ್ದಾವೆ. ಅದ ಕಂಡಾಗ ಅವರಿಗೂ ಕೊಂಚ ನೋವಾಗಬಹುದು. ನಮಗಿಂತೂ ಆಗಲು ಆಗಿಲ್ಲವಲ್ಲ ಅನ್ನೋ ಚಿಂತನೆ ಇರಬಹುದು. ಇಲ್ಲ ಅಂದಿಲ್ಲ. ನಾನು ಅವರಿಗೂ ಅನ್ನುತ್ತಿದ್ದೇನೆ, ಎದ್ದೇಳಿ ಮಕ್ಕಳ ಅನ್ನುತ್ತಿದ್ದೇನೆ. ಅಂತೂ ಮೇಲೇಳಿ, ನೀವು ನಮ್ಮ ಭವಿಷ್ಯದ ರೂವಾರಿಗಳು. ನಮಗೆಲ್ಲೋ ಮುಪ್ಪಾಗಬಹುದು, ಒಂದು ದಿನ ಇಲ್ಲದಾಗಬಹುದು.
ಆದರೆ ನೀವಂತಲ್ಲ, ಬೆಳಗಬೇಕು, ನಿಮ್ಮ ಮನೆಯನ್ನು ಬೆಳಗಬೇಕು. ಆ ಮನೆಯ ವಾತಾವರಣ ಹೀಗಿರಬೇಕೆಂದರೆ ಹಲವರು ಅದನ್ನು ಕಂಡು ಸಂತೋಷ ಪಡಬೇಕು. ಮುಂದಿನ ಜನಾಂಗ ಅಂತಾಗಬೇಕೆಂಬ ಆಸೆ ನನ್ನದು. ಅದಕ್ಕಾಗಿ ಈ ವಿದ್ಯಾಭ್ಯಾಸ ಅನ್ನುವುದು ಬರೀ ಪುಸ್ತಕದಲ್ಲಿ ಬರೆದಂಥ ಚಿಂತನವನ್ನು ಹಿಡಕೊಂಡು ಬದುಕದಿರಿ. ಅದು ಜೀವಿತದ ಧರ್ಮ ಅಲ್ಲ. ಅಲ್ಲಿರುವುದು ನನಗೊಂದು ಉದ್ಯೋಗ ಬೇಕು, ಆ ಉದ್ಯೋಗಕ್ಕಾಗಿ ನಾನು ಮೇಲೇರಬೇಕು ಅನ್ನುವ ಚಿಂತನ ಹೊರತು ನಿಮ್ಮ ಬದುಕಿನ ಎಲ್ಲ ರೂಪಗಳನ್ನು ಅದು ರೂಪಿಸುವುದಿಲ್ಲ. ಆ ಬದುಕಿನ ರೂಪನ್ನು ರೂಪಿಸಿಕೊಳ್ಳಲು ಸಂಸ್ಕಾರ ಬೇಕು. ಆ ಸಂಸ್ಕಾರ ಹೊಂದಿದ್ದರೆ ವಿನಯ ಬೇಕು. ಎಲ್ಲರೊಡನೆ ತಾಳ್ಮೆಯಿಂದಲೇ ಮುಂದೋಗಬೇಕು. ಅಷ್ಟು ಮಾತ್ರವಲ್ಲ, ಹಿರಿಯರ ಆಶೀರ್ವಾದ ಬೇಕು. ನಿಮ್ಮ ಪಿತೃಗಳ ಅನುಗ್ರಹವನ್ನುವೇ ನಾನು, ಬರೇ ದೇವರ ಅನುಗ್ರಹ ಅಲ್ಲ, ನಾವು ಕಾಣುವ ದೇವರು ಎಲ್ಲೂ ಕಂಡಿಲ್ಲ ನಿಜ ದೇವರ, ಆದರೆ ಪಿತೃಗಳಂತಲ್ಲ, ನಿಜ ದೈವತ್ವವೇ ನಿಮ್ಮ ರಕ್ತದಲ್ಲಿ ಹರಿಯುವ ಆ ಪಿತೃಗಳ ಋಣ ಇದೆಯಲ್ಲ, ಅದನ್ನು ಪೂರೈಸಲು ಸಾಧ್ಯವೇ ಇಲ್ಲ. ಎಂತೂ ಇದನ್ನು ನಾವು ಅವರಿಗೆ ಹಿಂದಿರುಗಿಸಬೇಕು ಆಗುವುದೇ ಇಲ್ಲ. ಯಾಕಂದರೆ ಕಣಕಣದಲ್ಲೂ ಆ ಚಿಂತನ ತುಂಬಿದೆ, ರಕ್ತದ ಕಣಕಣದಲ್ಲೂ. ಅದಕ್ಕಾಗಿ ನೀವು ಎದ್ದೇಳಬೇಕು. ನಿಮ್ಮ ತಂದೆ ತಾಯಿಯ ಪ್ರೀತಿಗೆ ಪಾತ್ರರಾಗಲೇಬೇಕು. ಅಂದರೆ ನನ್ನ ಮಗ ಇಂತಾದ ಅನ್ನುವ ಹೆಮ್ಮೆ ಆ ತಾಯಿಗಿರಬೇಕು. ಅವಳ ಆನಂದ ನೋಡಿ ನೀವು ಸಂತೋಷ ಪಡಬೇಕು ಅನ್ನುವುದು. ತಂದೆ ತಾಯಿ ಇಬ್ಬರದು, ತಂದೆಯ ಶ್ರಮ ಇದೆ, ತಾಯಿಯ ಭರವಸೆ ಇದೆ. ಎರಡೂ ಒಂದುಗೂಡಿದಾಗ ಜಗತ್ತಿನ ಬಳಿಗೆ ತನ್ನ ಮಗು ಅನ್ನುವುದು. ಆ ಮಡಿಲು ಸುಂದರವಾದ ಮಡಿಲು. ನಾನನ್ನುವೆ, ಅಲ್ಲಿ ಪ್ರೀತಿ ಇದೆ, ಅಲ್ಲಿ ಅಪ್ಪುಗೆ ಇದೆ. ಅದಕ್ಕಾಗಿ ಆ ಮಡಿಲ ಮರೆಯದಿರಿ ಮಕ್ಕಳ. ನೀವು ಎಷ್ಟೇ ವಿದ್ಯಾವಂತರಾಗಿ ಇಲ್ಲಿಂದ ತುತ್ತ ತುದಿಯೇರಿ ನಾನನ್ನು ಅಲ್ಲ ಅನ್ನುವುದಿಲ್ಲ. ಸಂತೋಷ, ಯಾಕಂದರೆ ನಮ್ಮ ದೇಶದ ಮಕ್ಕಳು ಇಂತಾದರೆಂದರೆ ಬಹು ಸಂತೋಷ. ಆದರೆ ನಿಮ್ಮ ಹೆತ್ತ ಕರುಳ ಮರೆಯದಿರಿ. ಪ್ರತಿ ಹೆಜ್ಜೆಗೂ ತನ್ನ ಮಗು ಎಲ್ಲಿ ಬೀಳುವನು, ಎಲ್ಲಿ ಏಳುವನು ಅನ್ನುವ ಚಿಂತೆ. ಪರೀಕ್ಷೆಗೆ ಹೋದರೆ ನಾನನ್ನುತ್ತಿದ್ದೇನೆ ಒಂದೇ ಇದು, ಪರೀಕ್ಷೆಗೆ ಹೋದ ಕ್ಷಣವೂ ಕೂಡ ಎಂತೂ ಬರೆಯುವನು, ಎಲ್ಲಾದರೂ ತಪ್ಪಾಗಬಹುದು ಎಂಬುದು ತಾಯಿ ಇಲ್ಲಿ ಕುಂತು ಚಿಂತೆ ಮಾಡುವಳು. ಆದರೆ ಆ ಮಗುವಿಗೆ ಗೊತ್ತೇ ಇರುವುದಿಲ್ಲ ತನ್ನ ತಾಯಿ ಮನೆಯಲ್ಲಿ ಅಂತೂ ಚಿಂತೆ ಮಾಡುತ್ತಿದ್ದಾಳೆಂದು, ಗೊತ್ತೇ ಇರುವುದಿಲ್ಲ. ನೋವು ಬಂದಾಗ ಅಳುವಳು ಒಳಗೊಳಗೆ. ಆ ನೋವು ಯಾರಿಗೂ ಗೊತ್ತೇ ಆಗುವುದಿಲ್ಲ. ಯಾಕಂದರೆ ಅವಳ ನೋವು ತನ್ನ ಮಗನಿಗೂ ಗೊತ್ತಾಗಬಾರದು, ಮಗಳಿಗೂ ಗೊತ್ತಾಗಬಾರದು ಅನ್ನುವ ಆ ಚಿಂತನೆ ಅದರಲ್ಲಿ ಬೆಳೆದು ಪ್ರತಿಯೋರ್ವರು, ನೋವಿಲ್ಲದವರು ಯಾರೂ ಇಲ್ಲ ಜಗದೊಳಗೆ. ಒಂದೊಂದು ತರಹದ ನೋವನ್ನು ಹಿಡಕೊಂಡೇ ಬದುಕುತ್ತಿದ್ದೇವೆ ಅನ್ನೋ ಪ್ರತಿಯೊಬ್ಬರು ಅನ್ನಬಹುದು. ಹೊರಗಿಂದ ಮುಖವಾಡ ಹಾಕಿ ನಾವು ಬಹಳ ಚೆನ್ನಾಗಿದ್ದೇವೆ ಅನ್ನಬಹುದು, ಅನ್ನುತ್ತಿದ್ದಾರೆ. ಶ್ರೀಮಂತರಿಗೇನು ಇಲ್ಲ, ಅವರಿಗೂ ಇದೆ ನೋವು, ಬಡವರಿಗೂ ಇದೆ, ಕೆಳಗಿನಲ್ಲಿದ್ದವರಿಗೂ ಇದೆ. ಆ ಕರ್ಮ ದುರಿತಗಳ ಕಳಚಿಕೊಳ್ಳುವಿಕೆ ಇಂದು ನಾವು ಏನು ಮಹಾಸ್ವಾಮಿಯವರ ನುಡಿಗಳ ಕೇಳಿದೆವು, ಅದು ನಮಗೆ ಜ್ಞಾನದೀವಟಿ. ಅದಕ್ಕಾಗಿ ಹಾಕಿದ್ದೇವೆ. ಯಾಕಂದರೆ ಇದೊಂದು ಇಂದಿಗೆ ಅರ್ಥವಾಗದು ನಿಮಗೆ. ಯಾಕಂದರೆ ಇಂದು ಕಾಲ ಬದಲಾಗಿದೆ. ಇಂದು ನಾವು ಪ್ರತಿಯೊಬ್ಬರು ತಂದೆ ತಾಯಿಗೆ ಅನ್ನುತ್ತಿದ್ದೇನೆ, ಮಕ್ಕಳಂದಂತೆ ಕೇಳಬೇಕು. ಹಿಂದೆ ಹಾಗಿರಲಿಲ್ಲ. ತಂದೆ ತಾಯಿ ಏನಂದರೂ ಅದು ಮಕ್ಕಳು ಕೇಳಲೇಬೇಕು. ನಾವಿದ್ದ ಕಾಲದಲ್ಲಿ ಅವರೇನನ್ನುವರು ಅದು ಒಪ್ಪಲೇಬೇಕು. ಇಲ್ಲ ಮತ್ತೆ ಬದುಕು ಬೇರೆ ಇಲ್ಲ. ಇಂದಂತಲ್ಲ, ಮಕ್ಕಳು ಏನಂದರೂ ತಂದೆ ತಾಯಿ ಕೇಳು. ಹೆದರಿಕೆ, ಎಲ್ಲಿ ತಮ್ಮ ಮಕ್ಕಳು ಏನಾದರೂ ಆಗಿಸಿಕೊಂಡರೆ ಅನ್ನುವ ಭಯ ಸತ್ಯವಾದುದು. ಆದರೆ
ಅಂತಾಗಿಸಕೂಡದು ಅನ್ನುತ್ತಿದ್ದೇನೆ. ತಂದೆ ತಾಯಿಯೇ ಎಲ್ಲವೂ. ನಿಮ್ಮ ದೈವತ್ವವ ಕಾಣುವುದಾದರೆ ಅಲ್ಲಿ ಕಾಣಿ. ಅವಳೇ ದೈವತ್ವ, ಅವಳೇ ಗುರು, ಎಲ್ಲವೂ. ಇದು ನಾನನ್ನುವ ಮಾತು. ನಾನು ಒಬ್ಬಳು ತಾಯಿಯಾಗಿ ಹೇಳುತ್ತಿದ್ದೇನೆ. ನೋವು ಎಲ್ಲ ಕಡೆಯೂ ಇದೆ. ಕಷ್ಟ ಕಾರ್ಪಣ್ಯಗಳಿಂದ ಎದ್ದು ಬರಲೇಬೇಕು. ಆ ಮಹಾತಾಯಿ ಅಂತಹದೇ ಎದ್ದು ಬಂದು ನಮ್ಮನ್ನ ಬೆಳೆಸಿದಾಳೆ ಅನ್ನಬಹುದು. ಅವಳಿಗೆ ಒಂದು ಅಸ್ತಿತ್ವ ಇದೆ. ಈ ಸಂತೋಷ ಇದನ್ನೆಲ್ಲ ಕಂಡಾಗ ಹೆಚ್ಚು ಸಂತೋಷ ಪಡುವಳು. ನಾವೆಲ್ಲ ಒಂದು ಗಳಿಗೆ ಸಂತೋಷ ಪಡಬಹುದು. ಇವತ್ತು ಸಂತೋಷಪಟ್ಟು ನಾಲ್ಕು ಎಲ್ಲರನ್ನ ಕುಳ್ಳಿರಿಸಿ ನಾನು ಒಂದು ಛಾಯಾಚಿತ್ರವ ಗಿಟ್ಟಿಸಿಕೊಂಡೆ ಅನ್ನಬಹುದು. ಆದರೆ ಆ ತಾಯಿ ಕರುಳು ಮಾತ್ರ ಸದಾ ಚಿಂತನೆ ಮಗನದೇ. ಈ ಗೆದ್ದು ಇನ್ನೂ ಗೆಲ್ಲಬೇಕೆಂಬ ಆಸೆ ಆಕೆ. ಅದು ಅಂತಾಗಬೇಕು. ಅದು ನೀವು ಈ ಪ್ರತಿಭೆಗಳು ಇನ್ನು ಏನು ಪುರಸ್ಕಾರ ಪಡ್ಕೊಂಡಿದ್ದೀರಾ, ಈ ಪ್ರತಿಭೆಗಳಿಗೆ ನಾನು ಅನ್ನುವ ಮಾತು ಇದು. ನೀವು ಅಂತೆ ಮೇಲೇಳಬೇಕು. ಯಾರಿಗೆ ಸಿಕ್ಕಿಲ್ಲವೋ ಹತಾಶರಾಗದಿರಿ. ನಿಮ್ಮ ಪ್ರಯತ್ನ ನೀವು ಮುಂದುವರಿಸಿ. ಸದಾ ನಿಮ್ಮೊಂದಿಗೆ ಆ ಮಹಾತಾಯಿ ಇದ್ದಾಳೆ, ಖಂಡಿತವಾಗಿಯೂ ಇದ್ದಾಳೆ ಅನ್ನುತ್ತಿದ್ದೇನೆ. ಅವಳು ನಿಮ್ಮ ಮನವ ಶುದ್ಧಗೊಳಿಸಿ ಮನಸ್ಸನ್ನು ಬೆಳಗಿಸುವಳು ಅಂತಿದ್ದಾರೆ. ಬರೀ ಮನಸ್ಸಲ್ಲ, ಮತ್ತೆ ಮನೆಯನ್ನು ಬೆಳಗಿಸುವಳು ಅನ್ನುತ್ತಿದ್ದೇನೆ. ಇಷ್ಟೊಂದು ನಾನು ನನ್ನ ಮಾತನ್ನು ನಿಲ್ಲಿಸುತ್ತೇನೆ. ಎಳೆಯ ಪ್ರತಿಭೆಗಳು ತುಂಬಿಸುವ ಕೊಳವೆಯಲ್ಲ, ಬೆಳಗಿಸುವ ದೀವಿಗೆ. ಅವರು ಭವಿಷ್ಯದ ನಾಯಕರು, ಸಕಲ ಸಾಧನೆಯ ಸಾಧಕರು. ಮಕ್ಕಳ ಲೋಕವೇ ಸುಂದರ. ಅವರ ಪ್ರತಿಭೆಯೇ ನಿಮ್ಮ ಬೆಳಕಿನ ನೇಸರ, ಬೆಳಗುವ ನೇಸರ. ದೈವಿ ಕೃಪೆಯಿಂದ ಮಾಡಿದ ಕಾರ್ಯಗಳು ಹತ್ತವರು ಕಾಣುವಂತೆ ಹೊಸ ಚಿಗುರಾಗಿ ಹೊರಹೊಮ್ಮಲಿ ಎಂದು ಜ್ಞಾನದ ಬೆಳಕನ್ನು ಹರಸುವ ಮಾತುಗಳು, ಅನುಭವದ ಸಾರವನ್ನು ತಿಳಿಸುವ ನುಡಿಗಳು, ಆಧ್ಯಾತ್ಮದ ಅರಿವನ್ನು ತಿಳಿಸುವ ತಮ್ಮ ಆಶೀರ್ವಚನ ನಮಗೆಲ್ಲರಿಗೂ ಜೀವನದ ಪಯಣದಲ್ಲಿ ದಾರಿದೀಪವಾಗಲಿ ಎಂದು ಪ್ರಾರ್ಥಿಸೋಣ. ನಿಮಗಿದು ನಮ್ಮೆಲ್ಲರ ಅಭಿವಾದನೆಗಳು ಅಮ್ಮ. ಓ ಶಿಷ್ಯನ ಪ್ರೀತಿ, ಜ್ಞಾನದ ಪ್ರೀತಿ, ಹಾಗೆ ಭಕ್ತ ಬಾಂಧವರಾದ ನಮಗೆ ಮಾಯಾತೀತತೆಯ ಸೊಬಗ ಧರೆಗೆ ತಂದವನೋರ್ವನ, ಪರಮ ಪೂಜ್ಯನೇ ಆದವನೋರ್ವನ, ಅಥವಾ ಪರಮ ಪೂಜ್ಯನೇ ಎಂದು ನಮ್ಮನ್ನೆಲ್ಲ ಒಂದರ್ಥದೊಳಗ ಬಿಸುಕಿನೊಳಗ ಆಗಿಸಿದವನೋರ್ವನ ಚಿಂತನವ ಅನ್ನುತ್ತಿದ್ದೇನೆ ನಾ. ಪೊಡಮೊಟ್ಟು ನಾ ಅವ ಅಂದ ಮಾತ ಅನ್ನುತ್ತಿದ್ದೇನೆ ನಾ. ಒಂದೊಂದು ದಿನ ಈ ಪ್ರತಿಭಾ ಪುರಸ್ಕಾರವೆಂಬ ಈ ಚಿಂತನವ ತಂದಾಗ ಪ್ರತಿಭೆ ಯಾವುದದು ಪ್ರತಿಭೆ, ಯಾವುದದು ಪುರಸ್ಕಾರ, ಪ್ರತಿಭೆಯ ವ್ಯಾಖ್ಯಾನವೇನು? ಪ್ರತಿಭೆಯ ವ್ಯಾಖ್ಯಾನ ಅಗಾಧವಾಗಿದೆ ಅನ್ನುತ್ತಿದ್ದೇನೆ ನಾ. ನಿಮ್ಮೊಳಗ ಪ್ರತಿಭಾ ಸ್ಫುರಣ ಆಗಿಸುವ ಚಿಂತನದ ಭಾವವ ಅನ್ನುತ್ತಿದ್ದೇನೆ ನಾ. ಪ್ರತಿಭೆ ಅಂದರೇನು? ಪ್ರತಿಭೆ ಸ್ಫುರಣವಾಗಬೇಕು ಅನ್ನುವೆ ನಾ. ಪ್ರತಿಭೆ ಎಂಬುದೇ ಪ್ರದರ್ಶನದ ವಸ್ತುವಲ್ಲ. ಪ್ರತಿಭೆ ಒಳಗಿನ ಚಿಂತನದ ಸ್ಫುರಣವದು ಪ್ರತಿಭೆ. ನೀವು ಆಧ್ಯಾತ್ಮ ಚಿಂತನವನ್ನಿರಿ, ಲೌಕಿಕದ ಭಾವದಲ್ಲೂ ಅನ್ನಿ, ನೀವು ಆಗಿಸುವ ಕರ್ತವ್ಯದಲ್ಲೂ ನಿಮ್ಮಯ ಪ್ರತಿಭೆಯ ಆ ಸೊಗಡು ಏಳಲೇಬೇಕು. 21 ವರುಷಗಳಲ್ಲಿ ನನ್ನ ಪೂರ್ವಾಶ್ರಮದೊಳಗೆ ಕಂಡಂತ ಚಿಂತನವಿದು.
ನೀವು ಆಗಿಸುವ ಪ್ರತಿ ಕ್ಷಣದಲ್ಲೂ ಅದರೊಳಗಿರುವಂತಹ ಅಪೂರ್ಣತೆಯ ಮಕ್ಕಳಿಗೆ ಅನ್ನುತ್ತಿದ್ದೇನೆ ನಾ, ಅಪೂರ್ಣತೆಯ ಸೊಬಗ ಆಗಿಸಬೇಕು, ನೀವು ಪ್ರಯತ್ನಿಸಿ ಅನ್ನುತ್ತಿದ್ದೇನೆ ನಾ. ಅವರಂದರು 51 PhD ಸಿಗಬೇಕು ನಮ್ಮವರಿಗೆ ಅಂದೇನಾ, ನಮ್ಮ ಈ ಮಕ್ಕಳಿಗೆ ಅಂದೇನಾ. ಸುಲಭವಲ್ಲ, ಒಂದು PhD ಸಿಗುವುದು ಸುಲಭವಲ್ಲ. ಅದರೊಂದ ಮಾತು, ಸುಲಭ ಆಗಿಸಿಕೊಂಡು ಕೊಡುವಳಿಕೆ ಅಂದೇನಾ, ಅಂದಿಲ್ಲವೇ? ಸುಲಭದ ವಸ್ತು ಆಗಿಸಿ ಕೊಡುವಳು ನಿಮ್ಮೊಳಗ ಪ್ರತಿಭಾಸ್ಫುರಣವ ಒಳಗ ಕೊಟ್ಟು ಕೊಡುವಳು ಅಂದೇನ. ಅಂತಹ ತಾಯಿಯೋರ್ವಳ ನಿಲ್ಲಿಸಿದ್ದಾರೆ ಪರಮ ಪೂಜ್ಯರು ಅಂದೇನ. ನಿಮ್ಮೊಳಗ ಸ್ಫುರಣವಾಗಲೇಬೇಕು. ಅದು ಆಧ್ಯಾತ್ಮ ಸ್ಫುರಣವು ಲೌಕಿಕದಲ್ಲೂ ಅನ್ನುತ್ತಿದ್ದೇನೆ ನಾ. ಆ ಕಾರ್ಯದೊಳಗ ಕ್ರಿಯಾಶೀಲತೆ ಅಂದೇನಾ. ಇದು ಯೋಗತ್ವದ ನಡೆ ಹೌದು, ಇದು ರಾಜತ್ವದ ನಡೆಯೂ ಹೌದು. ಇಲ್ಲಿ ತಾಯಿ ಆದವಳು ಕ್ರಿಯಾಶೀಲತೆಯ ನಿಮ್ಮೊಳಗ ತುಂಬಿಸುವವಳು ಹೌದು, ಜ್ಞಾನದ ಗಂಗೆಯ ಕೊಡುವವಳು ಅವಳೇ. ಅಂತಾದ್ರೆ ಎರಡೂ ಇಲ್ಲಿದೆ. ಪಡಕೊಳ್ಳುವವರು ನೀವು, ಆರ್ತಿಗಳು ನೀವು ಅಂದೆ. ನಿಮಗೆಲ್ಲರಿಗೂ ಅನ್ನುತ್ತಿದ್ದೇನೆ, ಮಕ್ಕಳಿಗೆ ಅನ್ನುತ್ತಿದ್ದೇನೆ, ಯಾರು ವಿದ್ಯಾರ್ಥಿಗಳೋ, ಯಾರು ಎಲ್ಲಾ ಭಾವದಲ್ಲಿ ಯಾರು ಆರ್ತರಾಗಿ ಬರುವರೋ, ಜ್ಞಾನದ ಆರ್ತತೆ ನಿಮ್ಮೊಳಗಿರುವುದೋ ಆ ಸಾಧಕರಿಗೆ ಅನ್ನುತ್ತಿದ್ದೇನೆ, ಜ್ಞಾನ ಎಂಬುದು ಪ್ರಾಯದ ಚಿಂತನೆಯೊಳಗಿಲ್ಲ. 90 ವರ್ಷ ಆದರೂ ಜ್ಞಾನ ಸಾಕಾಗುವುದಿಲ್ಲ. ಕಲಿಯುತ್ತಲೇ ಇರುವಂತಹ ಈ ಚಿಂತನವಿದು ನಮ್ಮ ಈ ಸಂಸ್ಕೃತಿ, ನಮ್ಮ ಈ ಸಂಸ್ಕಾರ ಕಲಿಯುತ್ತಲೇ ಇರುವ ಚಿಂತನ, ನಿತ್ಯ ನಿರಂತರವಿದು. ಕಲಿಯುವಿಕೆ ಮುಗಿಯಲು ಸಾಧ್ಯವೇ ಇಲ್ಲ. ಕಲಿತಂತೆ ಹೆಚ್ಚು ಕಲಿಯುವ ಆಸೆ. ಇಂಥ ಭಾವಗಳ, ಇಂಥ ಪ್ರತಿಭೆಗಳ ಒಂದು ಅರ್ಥದೊಳಗೆ ಈ ಚಿಂತನೆಯೇ ಒಂದು ಪ್ರತಿಭಾ. ಈ ಪ್ರತಿಭೆಯ ಒಳಗ ಸೇರಿಸಿ ಮತ್ತೆ ನೋಡಿ 51, 100, 1000 PhDಗಳು ಕಷ್ಟ ಸಾಧ್ಯವಲ್ಲ. ಪ್ರತಿಭೆಯ ಒಳಗ ತಂದಿ ಅನ್ನುತ್ತಿದ್ದೇನೆ ನಾ. ಅಜ್ಞಾನದ ಸಂಕೀರ್ಣತೆಯ ಅದಕ್ಕೆ ಬೇಕು ನಿಮಗ ಅಧ್ಯಾತ್ಮ ಚಿಂತನ. ಒಳಗೊಳಗ ಏನು ಸರಿಯೋ, ಏನು ತತ್ಪರವೋ, ಯಾವುದು ನಿಜ ಸತ್ಯವೋ, ಯಾವುದು ನಿಜ ಜ್ಞಾನವೋ ಅದರ ಸ್ಫುರಣವ ತನ್ನಿ ಅನ್ನುತ್ತಿದ್ದೇನೆ ನಾ. ಪ್ರತಿ ಓರ್ವಳಗೂ ಅನ್ನುತ್ತಿದ್ದೇನೆ ನಾ, ಪ್ರತಿ ಓರ್ವಗೂ ಅನ್ನುತ್ತಿದ್ದೇನೆ ನಾ. ಅಂತಹ ಕ್ಷೇತ್ರವಿದು ಅನ್ನುತ್ತಿದ್ದೇನೆ. ನಿಮ್ಮೊಳಗ ಜ್ಞಾನದ ಭಾವಗಳ ಸ್ಫುರಣವಾಗಿಸುವ ಕ್ಷೇತ್ರವಿದು. ಈ ಕ್ಷೇತ್ರದೊಳಗ ಪ್ರಾರ್ಥಿಸಿ ಅನ್ನುತ್ತಿದ್ದೇನೆ ನಾ. ಹಲವಾರು ಭಾವದೊಳಗ, ಈ ಭಾವದೊಳಗ ತಾಯಿಯ ಕೇಳಿ 51 ಮಕ್ಕಳಿಗೂ ಅನ್ನುತ್ತಿದ್ದೇನೆ ನಾ. 57 ಅಲ್ಲ, 57 ಮಕ್ಕಳಿಗೂ ಅನ್ನುತ್ತಿದ್ದೇನೆ ನಾ. ಮಾತೊಂದು ಬಂದಾಗಿದೆ, ಮಾತೊಂದು ಬಂದಾಗಿದೆ, ಬಂದ ಮಾತು ಸತ್ಯವಾಗಲನ್ನುತ್ತಿದ್ದೇನೆ ನಾ. ಕೇಳಿ ಅವಳೊಡನೆ. ಮಾತೊಂದು ಬಂದಾಗಿದೆ, ಆ ಮಾತ ಸತ್ಯವಾಗಿಸಿ ಕೊಡುವ ಜವಾಬ್ದಾರಿ ನಿಮ್ಮದನ್ನುತ್ತಿದ್ದೇನೆ ನಾ. ಇಷ್ಟೊಂದು ನಾ ಈ ಎನ್ನ ಮಾತ ಹರ್ಷಿತನ ಅವರು ಕಂಡ ಒಂದೊಂದಿನ ಪ್ರತಿಭಾ ಪುರಸ್ಕಾರ
ಪ್ರಾರಂಭದ ಹಂತಗಳಲ್ಲಿ ಮಕ್ಕಳು ಹಲವರಿದ್ದಾರಲ್ವಾ, ಆ ಚಿಂತನವ ಅನ್ನುತ್ತಿದ್ದೇನೆ ನಾನು. ಈ ಪ್ರತಿಭೆ ಅಂದರೆ ಏನು ಎನ್ನುವ ಚಿಂತನವ ಅನ್ನುತ್ತಿದ್ದೇನೆ. ಆ ಕನಸ ನನಸಾಗುವಂತ ಈ 57 PhDಗಳು ಅನ್ನುವ ಆ ಕನಸು ಬರೇ ನನ್ನದು ಮಾತ್ರವಲ್ಲ, ಪರಮ ಪೂಜ್ಯರದು ಅನ್ನುತ್ತಾ ಆ ಸಮರ್ಪಣಾ ನಾನು ಆಗಿಸುತ್ತಾನ, ಇದಾಗಲನ್ನುತ್ತಾ ಆಶಿಸುತ್ತಾನ ಹಾರೈಸುತ್ತಿದ್ದೇನೆ ಮಕ್ಕಳ. ನಿಮಗೆ ಇಷ್ಟೊಂದು ನನ್ನ ಮಾತುಗಳ ವಿರಮಿಸುತ್ತಿದ್ದೇನೆ. ವಿದ್ಯಾರ್ಜನೆ, ಕಲಿಯುವಿಕೆ, ನಿರಂತರ ನಿತ್ಯ ನಿರಂತರ ಆಧ್ಯಾತ್ಮ ಚಿಂತನ ನಿಮ್ಮೊಳಗ ಬೇಕು. ಜ್ಞಾನದ ಬೆಳಕನ್ನು ಹರಿಸುವ ಮಾತುಗಳು, ಅನುಭವದ ಸಾರವನ್ನು ತಿಳಿಸುವ ನುಡಿಗಳು, ನಿಮ್ಮ ನುಡಿಗಳು ನಮ್ಮೆಲ್ಲರಿಗೆ ಆಶೀರ್ವಚನ. ದಯವಿಟ್ಟು ಅದ ಪಾಲಿಸೋಣ, ಆಲಿಸೋಣ, ಮನನ ಮಾಡೋಣ. ನಿಮಗಿದೆ ನಮ್ಮ ಅಂತರಾಳದ ಅಭಿವಾದನೆಗಳು ಸ್ವಾಮಿ. ಇದೀಗ PUCಯಲ್ಲಿ ಪದವಿ ಪೂರ್ವ ಪರೀಕ್ಷೆಯಲ್ಲಿ ವಿಶೇಷ ಶ್ರೇಣಿಯಲ್ಲಿ ತೇರ್ಗಡೆಯಾದವರು ಮನೋಜ್ಞ ಟಿ ಆಚಾರ್ಯ, ತಂದೆ ತಾರನಾಥ ಆಚಾರ್ಯ, ತಾಯಿ ರಜನಿ ಆಚಾರ್ಯ. ಇವರು PUC ಪರೀಕ್ಷೆಯಲ್ಲಿ 90.5 ಅಂಕಗಳನ್ನು ಪಡೆದು ವಿಶೇಷ ಶ್ರೇಣಿಯಲ್ಲಿ ತೇರ್ಗಡೆಯಾಗಿದ್ದಾರೆ. ಇದೀಗ ಸ್ವಾಮಿ ಮತ್ತು ಅಮ್ಮನವರ ಹಸ್ತದಿಂದ ಪುರಸ್ಕಾರವನ್ನ ಪಡೆಯುತ್ತಾ ಇದ್ದಾರೆ. ಮನೋಜ್ಞ ಟಿ. ಮಹಾದೇವ